ಆಕಾಶರಾಜ ತ್ವಾಂ ದೃಷ್ಟ ಹನಿಷ್ಯತಿ ಅಂದರೆ ನಾವು ಸಾಮಾನ್ಯವಾಗಿ ಈಗ ವರ ಇರ್ತಾನಲ್ಲ, ಅವನಿಗೆ ವರಪೂಜೆ ಆಗೋಕ್ಕಿಂತ ಮೊದಲು ಬರುವಾಗ ಅವನ ಎದುರುಗೊಂಡು ಒಂದು ಕಾಯಿ ನಿವಾಣಿಸಿ ಹೊಡಿತೀವಿ. ಇದು ನಮ್ಮಲ್ಲಿ ಬಂದಿರೋ ಪದ್ಧತಿ. ಆದರೆ ಕ್ಷತ್ರಿಯರಲ್ಲಿ ಹೇಗೆ ಇತ್ತು ಅಂದರೆ, ಮೇಕೆಗಳು ಕುರಿಗಳಿರ್ತಾರೆ, ಅದನ್ನು ತಲೆಯನ್ನು ಕತ್ತರಿಸ್ಬಿಟ್ಟು ಆ ತೋರಣಕ್ಕೆ ಹಾಕ್ತಾರೆ. ಅದು ದಿಷ್ಟಿ ಪರಿಹಾರಕ್ಕೋಸ್ಕರ ಮಾಡ್ತಕ್ಕಂಥದ್ದು ಅದು. ಆದ್ದರಿಂದ ಏನರ್ಥ, ಆಕಾಶರಾಜ ತ್ವಾಂ ದೃಷ್ಟ, ಆಕಾಶರಾಜ ನಿನ್ನನ್ನು ನೋಡಿ ಹನಿಷ್ಯತಿ ಅಂದರೆ ನಿನ್ನ ಕೊಂದಾಗ್ತಾನೆ ಅಂತ ಅರ್ಥ ಅಲ್ಲ, ಆ ಕುರಿಗಳು ಮೇಕೆ ಅದನ್ನು ಕೊಂದಾಗ್ತಾನೆ ಅಂತ ಅರ್ಥ. ಅಥವಾ ನೀನು ನೋಡಿದ ಮೇಲೆ ನನಗೆ ಮದುವೆ ಮಾಡೇ ಬಿಡ್ತಾನೆ, ಮಾಡಿದ ಮೇಲೆ ಅವನ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಇದಲ್ಲ, ಅದನ್ನು ನಾಶ ಮಾಡ್ಕೊತಾನೆ ಅಂತ ಅರ್ಥವನ್ನು ಕೂಡ ನಾವು ಮಾಡಬಹುದು. ಹೀಗಾಗಿ ಕಡೆಗೆ ಎಷ್ಟೋ ಅದರ ಅವನು ಹೋಗೋದಿಲ್ಲ. ತಕ್ಷಣ ನಾನು ಬಂದಿದ್ದೇ ಮದುವೆಗೋಸ್ಕರವಾಗಿ ಅಂತ ಸ್ವಲ್ಪ ಹಠ ಮಾಡ್ತಾನೆ ಅವನು. ಆಗ ಅವರೇ ಮಾಡ್ತಾರೆ, ಕಲ್ಲುಗಳೆಲ್ಲ ತೆಗೆದುಕೊಂಡು ಅವನ ಕುದುರೆಗೆ ಹೊಡಿತಾರೆ. ಕುದುರೆ ಹೊಡೆದಾಗ ಕುದುರೆ ಸತ್ತೋಗತ್ತೆ. ನೋಡಿ, ಇಲ್ಲೂ ಕೂಡ ಅಷ್ಟೇ. ರಾಮಾಯಣದಲ್ಲಿ ಸೀತಾದೇವಿಗೆ ಹನುಮಂತ ಹೇಳಿದ ಮಾತಿದೆ. ಏನಂತ ಅಂದರೆ, ನೀನು ನನ್ನ ಬೆನ್ನ ಮೇಲೆ ಕೂತ್ಕೊಂಡು ಅಂದರೆ ನಾನು ಪರಮಾತ್ಮನ ಜೊತೆ ಸೇರಿಸ್ಬಿಡ್ತೇನೆ ಅಂತಾನೆ. ವಾಯುದೇವರ ಮಾತು ಯಾವತ್ತೂ ಕೂಡ ಪ್ರಲಾಪಸ್ತಜ ವಜ್ಜನೆ ಭೀಮಸೇನ ಸಮೋ ನಾಸ್ತಿ, ಅನರ್ಥ ಮಾತುಗಳೇ ಬರಲ್ಲ. ಅವರು ಈಗ ಅಂತ ಹೇಳಿಲ್ಲ, ಇನ್ಯಾವಾಗ ಶ್ರೀನಿವಾಸ ದೇವರು ಅಲ್ಲಿ ಬರ್ತಾರೆ ಬೇಟೆಗಾರನಾಗಿ, ನಾನು ನಿನ್ನ ಕರ್ಕೊಂಬರ್ತೇನೆ, ನಿನ್ನನ್ನು ಅವನನ್ನು ಒಂದುಗೂಡಿಸ್ಬಿಡ್ತೇನೆ ಅಂತ ಅರ್ಥ. ಅದಕ್ಕೆ ವಾಯು ಅಶ್ವತ್ಥ ಮಾಪನ್ನ, ಅದಕ್ಕೆ ವಾಯುದೇವರೇ ಕುದುರೆ ವೇಷದಲ್ಲಿ ಬಂದವರು. ಅವ್ರ ಕೆಲಸ ಮುಗೀತು. ದೇವತೆಗಳು ಯಾವತ್ತೂ ಕೆಲಸ ಮುಗಿದ ಇರಲ್ಲ. ಇದು ಲಕ್ಷ್ಮೀದೇವಿಗೂ ಗೊತ್ತು, ಪದ್ಮಾವತಿಗೆ ಗೊತ್ತು. ಒಂದು ಕಲ್ಲು ಹಾಕಿದ ಕೂಡಲೇ ಕುದುರೆ ಸತ್ತೋಯ್ತು ಅಂದರೆ ಏನು, ಸತ್ತೋಗಿದ್ದು ಕಲ್ಲು ಹಾಕಿದ ಕುದುರೆ ಸತ್ತಿದ್ದಲ್ಲ, ಇನ್ನೇನು ಕೆಲಸ ಮುಗಿದ್ಕೊಳ್ಳೋ ವಾಯುದೇವರು ಹೊಟ್ಟೋದ್ರು. ನಮ್ಮ ದೇಹದ ವಾಯುದೇವರು ಹೊಟ್ಟೋದು ನಾವು ಸತ್ತ ಹೆಣ ಹೋಗ್ತೀವಲ್ಲ, ಹಾಗೆ ಆ ರೀತಿ ಆಗಿದ್ದಷ್ಟೇ. ಅದನ್ನು ಅಂತೂ ವಾಯುದೇವರ ಕಾರ್ಯವು ಮುಗೀತು. ಆಮೇಲೆ ಬೇಜಾರು ಮಾಡ್ಕೊಂಬಂದು ಮನೇಲಿ ಬಂದು ಮಲ್ಕೊಂಬಿಟ್ಟ. ಊಟ ತಿಂಡಿ ಯಾವುದೂ ಮಾಡಲಿಲ್ಲ. ಪದ್ಮಾವತಿಗೆ ಈ ಪುರುಷನ ನೋಡಿದ ಮೇಲೆ ಅವಳಿಗೆ ಅಂಗಶೋಷಣ ಅಂದರೆ ಊಟ ತಿಂಡಿ ಏನು ಬೇಡ, ಸುಮ್ಮನೆ ಶವದಂತೆ ಬಿದ್ದಿರೋದು, ಹಾಗೂ ಮಲ್ಕೊಂಬಿಟ್ಟಿದ್ದಾಳೆ. ಯಾಕೆ ಹಿಂಗೆ ಮಾಡ್ತಾಯಿದ್ದೆ, ಏನು ನೋಡಿದ್ರಿ, ಯಾರು ಭಯಪಟ್ಟರು ಅಂತ ಅವಳು ಧರಣಿದೇವಿ ಕೇಳಿದ್ರು ಕೂಡ ಸಕೀರ್ ಹೇಳಲಿಕ್ಕೆ ಭಯ. ಆ ಪುರುಷ ನೋಡಿದ್ದು ಹಿಂಗಾಯಿತು ಅಂತ ಹೇಳಲಿಕ್ಕೆ ಭಯ, ನಮಗೇನು ಮಾಡ್ತಾರೋ ಅಂತ. ಅದಕ್ಕೆ ಸುಮ್ಮನೆ ಇದ್ದಾರೆ. ಅವಳು ಮಾತಾಡ್ತಾ ಇಲ್ಲ. ಎಲ್ಲರಿಗೆ ಶೋಕ ಎಂಬುದು ಉಂಟಾಗಿದೆ. ಇತ್ಲಾಗಡೆ ಕೃಷ್ಣ ಪರಮಾತ್ಮ ಇದ್ದಾನೆ. ಶ್ರೀನಿವಾಸ ದೇವರು ಬಂದು ಮಲ್ಕೊತಾನೆ. ಏನಪ್ಪ ಹಗಲೊತ್ತಿನಲ್ಲಿ ಯಾವತ್ತೂ ನೀವು ಮಲಗೇ ಇಲ್ವಲ್ಲ, ಇವತ್ತಾಗಿ ಮಲ್ಕೊಳ್ತಾ ಇದ್ದೆ, ಅದೆಲ್ಲ ಹೋಗಿದ್ದೀಯಲ್ಲ, ಯಾರಾದರೂ ಗಾಂಧರ್ವಿ ಅಥವಾ ಯಕ್ಷಿಣಿ ಯಾರಾದರೂ ಕೂಡ ನಿನ್ನನ್ನು ವ್ಯಾಮೋಹಗೊಳಿಸ್ಬಿಟ್ರ, ಯಾರ ಪುಣ್ಯ ಮಾತೆ ಹೇಳು ಅಂತ ಅವ್ರು ಕೇಳ್ತಾ ಇದ್ದಾಳೆ. ಪರಮಾತ್ಮ ಸುಮ್ಮನೆ ಇರ್ತಾನೆ. ಹಾಗೆ ಹೇಳ್ತಾ, ನೋಡಮ್ಮ, ನೀನು ಕಲ್ಯಾಣ ನೋಡಬೇಕು ಅಂತ ಹೇಳಿದ್ಯಲ್ಲ, ಜ್ಞಾಪಿಸ್ಕೊ ನೋಡೋಣ ಅಂತ ಹೇಳ್ತಾನೆ. ಅವಳು ಯಾರು, ಬಕುಲಾದೇವಿ ಅಂದರೆ ಯಶೋಧಾದೇವಿ. ಮದುವೆನೇ ನೋಡಿಲ್ಲ ಅಂತ ನೀನು ದುಃಖಪಟ್ಟಿಯಲ್ವಾ, ಆ ಮದುವೆ ಮಾಡ್ಕೊಳ್ಳಿಕ್ಕೋಸ್ಕರ ನಾನು ಅಲ್ಲಿಂದ ಬಂದಿರೋದು. ಪದ್ಮಾವತಿಯೂ ಬಂದಿದ್ದಾಳೆ, ಅವಳ ಮದುವೆ ಆಗಬೇಕು, ನಿನ್ನ ಮೂಲಕವೇ ಮದುವೆ ನಡೀಬೇಕು. ಆ ಸಂದರ್ಭ ಬಂದಿದೆ. ಅವಳು ಯಾರು, ಪದ್ಮಾವತಿ ನಾನು ನೋಡಿದ್ದೇನೆ, ಆಕಾಶರಾಜನ ಮಗಳು, ಅವಳನ್ನು ಮದುವೆ ಮಾಡಿಸು ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಅಲ್ಲಪ್ಪ, ನಾವು ನೋಡಿದರೆ ದರಿದ್ರರು, ಪರ್ವತದಲ್ಲಿ ವಾಸ, ಅವನ ದೊಡ್ಡ ಅರಮನೆ ಇದೆ, ರಾಜ ಅವನು, ರಾಜಕುಮಾರಿ, ಅವಳನ್ನು ಮದುವೆ ಆಗುವುದು ಹೇಗಪ್ಪ ನೀನು, ಅದನ್ನು ಯಾಕೆ ಒಪ್ಕೊಂಡು ನೀನು, ಯಾಕೆ ಇಷ್ಟಪಟ್ಟು ಅಂತ ಹೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾನೆ, ಏನಮ್ಮ, ಮದುವೆ ಆಗಬೇಕಾಗಿದ್ದರೆ ವರನಲ್ಲಿ ಪರಾಕ್ರಮಾದಿ ಗುಣಗಳಿರಬೇಕಷ್ಟೇ ಹೊರತಾಗಿ ಆ ದುಡ್ಡು ಕಾಸು ತೊಗೊಂಡು ಏನು ಮಾಡೋದು ನಾವು. ಚವನ ಋಷಿಗೆ ರಾಜಕುಮಾರಿ ಅದಕ್ಕಂಥ ಸುಕನ್ಯೆ ಕೊಟ್ಟು ಮದುವೆ ಮಾಡಲಿಲ್ವಾ ಅಂತಾನೆ. ಅದಕ್ಕೆ ಅವಳೇನು ಬಿಡ್ತಾಳೇನೋ ಅವಳು ತಾಯಿ. ಅವಳು ಹೇಳ್ತಾಳೆ, ಅವಳು ಮದುವೆ ಮಾಡಲಿಕ್ಕೆ ಕಾರಣ ಇದೆ. ಹುತ್ತದಲ್ಲಿರುವ ಕಣ್ಣುಗಳು ಚುಚ್ಚಾಕಿ ಅವನಿಗೆ ಘಾಸಿ ಮಾಡಿಲ್ಲೋ, ಅದಕ್ಕೋಸ್ಕರವಾಗಿ ಮದುವೆ ಮಾಡಲೇಬೇಕಾಯ್ತು, ಮಾಡ್ದ ಅಂತ. ಹೌದು ತಾನೇ. ಆ ಪದ್ಮಾವತಿ ನನ್ನ ಕುದುರೆ ಕೊಂದು ಹಾಕಿದ್ದಾಳೆ, ಹಾಗಾದ್ರೆ ಮದುವೆ ಮಾಡು ಅಂತ ಹೇಳು ಅಂತ. ಅದಕ್ಕೆ ಕುದುರೆ ಕೊಂದು ಹಾಕಿದರೂ ಕೂಡ ಸುಮ್ಮನೆ ಇದ್ದದ್ದಕ್ಕೋಸ್ಕರವಾಗಿ ಅಂತ. ಇದೆಲ್ಲ ನೋಡಿ ಆಯ್ತಪ್ಪ ಹೋಗಿಬರ್ತೀನಿ, ಎಲ್ಲಿದ್ದಾಳೆ, ಎಲ್ಲಿ ಹೋಗ್ಬೇಕು ಹೇಳು ಅಂತ ಹೇಳಿದ ಕೂಡಲೇ ಈ ಪರ್ವತದಿಂದ ಇಳಿ, ಅಲ್ಲಿ ನಮಗೆ ಕಪಿಲೇಶ್ವರ ಸಿಗ್ತಾನೆ. ನನ್ನ ಪ್ರಕಾರವಾಗಿ ನಮಸ್ಕಾರ ಮಾಡು ಅಂದರೆ ನಾನು ಮಾಡ್ತಾಯಿದ್ದೆ ಅಂತ ನನ್ನ ನಮಸ್ಕಾರ ಅಂತ ಮಾಡು. ಅನಂತರದಲ್ಲಿ ಅವನಿಗೆ ಕಲ್ಯಾಣ ಎಂಬತಕ್ಕಂಥದ್ದು ಯಾವುದೇ ವಿಘ್ನವಿಲ್ಲದಂತೆ ಮದುವೆ ಮಾಡಿಸುವಂಥ ಶಿವನನ್ನು ಕೇಳ್ಕೊನೇನು. ಅನಂತರ ಮುಂದೆ ಹೋದಾಗ ಆ ಪುತ್ತೂರು ಅಂತ ಸಿಗತ್ತದು, ಪುತ್ತೂರು ಅಂತ ಹೇಳಿಲ್ಲ ಅಷ್ಟೇ, ಬೇರೆ ಊರಿದೆ. ಅಲ್ಲಿಂದ ಹೋದಾಗ ನಿನಗೆ ನಾರಾಯಣ ವನ ಎಂಬತಕ್ಕಂಥದ್ದು ಸಿಗತ್ತೆ. ಅಲ್ಲಿ ಅಗಸ್ತ್ಯೇಶ್ವರನ ದೇವಸ್ಥಾನ ಇದೆ, ಈಗಲೂ ಇದೆ ಅಗಸ್ತ್ಯೇಶ್ವರ ದೇವಸ್ಥಾನ. ಅಗಸ್ತ್ಯೇಶ್ವರ ದೇವಸ್ಥಾನ ಇದೆ. ಆ ಅಗಸ್ತ್ಯೇಶ್ವರ ದೇವಸ್ಥಾನ ಏನಿದೆ ಅಲ್ಲಿ ಹೋಗು. ಆ ಶಿವನಿಗೆ ಶತರುದ್ರಾಭಿಷೇಕ ಆಗ್ತಾ ಇರುತ್ತೆ. ಅಲ್ಲಿ ನಿನಗೆ
ಆ ಪದ್ಮಾವತಿಯ ಸೇವಕರು ಅವರು ಬಂದಿರ್ತಾರೆ, ಸಖಿಯರು, ಅವರು ಹಿಂಗೆಲ್ಲ ವ್ಯವಸ್ಥೆ ಮಾಡ್ತಾರೆ ಅಂತೇಳ್ಬಿಟ್ಟು ಹೇಳಿದ ಕೂಡಲೇ ಆಯಿತು ಅಂತ ಬರ್ತಾರೆ. ಅವಳು ಇಳಿದು ಬರುವಾಗ ಸರಿಯಾಗಿ ಪರಮಾತ್ಮ ಆಲೋಚನೆ ಮಾಡ್ತಾನೆ. ಈಗ ಒಂದು ಕಾರ್ಯಕ್ರಮ ಏನೋ ನಮ್ಮ ತಾಯಿ ಮಾಡ್ತಾಳೆ, ಆದರೆ ಸ್ತ್ರೀಕೃತಂ ಬರೀ ಸ್ತ್ರೀಯಾದವಳು ಮಾಡಿರತಕ್ಕಂಥ ಕಾರ್ಯಕ್ರಮ ಅದು ಪೂರ್ತಿ ಆಗೋದಿಲ್ಲ, ಪೂರ್ಣ ಅಂತ ಹೇಳೋದಿಲ್ಲ ಅಂತ ಅಂತಾನೆ ಪರಮಾತ್ಮ. ನಮಗೆ ಆಶ್ಚರ್ಯ ಇದೆ, ಅಲ್ಲ ರೀ ನಮ್ಮ ಹೆಂಡತಿ ಅಡುಗೆ ಮಾಡ್ತಾ ಇದ್ದಿದ್ದು ನಾವು ತಿಂತಾ ಇದ್ದೀವಿ, ಅದು ಫಲಪ್ರದ ಅಲ್ಲ ಅಂದರೆ ಊಟ ಮಾಡಿದ್ದೆಲ್ಲ ಸುಳ್ಳು ಹಾಗಾರೆ ಅಲ್ವಲ್ಲ. ನಮ್ಮ ದೇಶವನ್ನು 18 ವರ್ಷ ಒಬ್ಬ ಸ್ತ್ರೀಯೇ ರಾಜ್ಯಭಾರ ಮಾಡಿದ್ದು, ನಾವೆಲ್ಲ ಅವರಿಗೆ ತಲೆ ಬಗ್ಗಿಸ್ಕೊಂಡು ಇದ್ದಿಲ್ವ ನಾವು? ಮತ್ತು ಕಾರ್ಯ ಫಲಪ್ರದ ಅಲ್ಲ ಅಂದರೆ ಏನು ಅರ್ಥ ಇದಕ್ಕೆ? ಹೋಲಿ ಆಯ್ತಲ್ಲ, ಸ್ತ್ರೀಯಿಂದ ಮಾಡಿರ್ತಕ್ಕಂಥದ್ದು ಪೂರ್ಣ ಫಲಪ್ರದ ಅಲ್ಲ ಅಂತ ಹೇಳಿದವನು ಪುನಃ ಅವನು ಹಾಕ್ಕೊಂಡಿದ್ದು ವೇಷ ಯಾವುದು? ಸ್ತ್ರೀ ವೇಷವೇ ತಾನೇ ಕಡೆಗೆ. ಅಂದರೆ ಅಲ್ಲಿ ಸ್ತ್ರೀ ಎಂಬ ಶಬ್ದಕ್ಕೆ ಅಸ್ವತಂತ್ರರಾದವರು ಅಂತ ಅರ್ಥ. ಸ್ವತಂತ್ರರಾದವರು ಮಾಡಿದಂತೆ ಅಸ್ವತಂತ್ರರಾದವರು ಮಾಡಿದರೆ ಕಾರ್ಯ ಪೂರ್ಣ ಆಗೋದಿಲ್ಲ ಅಂತ ತಾತ್ಪರ್ಯ. ಪಾಪ ಅಸ್ವತಂತ್ರವಾದ ಹೆಂಗಸವಳು, ಆದ್ದರಿಂದ ಅವಳು ಹೋಗಿ ಏನು ಮಾಡ್ಯಾಳು? ಅವಳಿಗೇನು ಗೊತ್ತಾಗೋದಿಲ್ಲ. ಅದಕ್ಕಾಗಿ ಪೂರ್ವ ಭೂಮಿಕೆಯಾಗಿ ನಾನು ಮೊದಲೆಲ್ಲ ವ್ಯವಸ್ಥೆ ಮಾಡಿ ಬರ್ತೇನೆ ಎಂಬ ಉದ್ದೇಶದಿಂದ ಪರಮಾತ್ಮ ಕೊರವಂಜಿ ವೇಷ ಹಾಕ್ಕೊಂಡಿದ್ದಾನೆ. ಧರ್ಮದೇವತೆ ವೇಷವನ್ನು ಹಾಕ್ಕೊಂಡು ಪರಮಾತ್ಮ ಬಂದಿದ್ದಾನಂತೆ. ಬ್ರಹ್ಮಾಂಡವನ್ನೇ ಬುಟ್ಟಿಯನ್ನಾಗಿ ಮಾಡಿಕೊಂಡಿದ್ದಾನೆ. ರುದ್ರದೇವರನ್ನು ಕೋಲನ್ನಾಗಿ ಮಾಡಿಕೊಂಡಿದ್ದಾನೆ. ಬ್ರಹ್ಮದೇವರನ್ನು 7 ತಿಂಗಳು ಮಗು, ಸಪ್ತಮಾಸ ವಯೋಯುತಂ. ನೋಡಿ, ಪರಮಾತ್ಮ ಒಂದು ಕಡೆ ಗೋವನ್ನಾಗಿ ಮಾಡಿದ ಒಂದು ಸಾರದಿ, ಈಗ ನೋಡಿದ್ರೆ ಮಗುವನ್ನಾಗಿ ಮಾಡ್ಕೊತಾ ಇದ್ದಾನೆ. ಬ್ರಹ್ಮದೇವರು ಒಂದು ಕಡೆ ಹೇಳ್ಕೊತ ಸ್ಕಾಂದ ಪುರಾಣದಲ್ಲಿ, ಬಾಲಃ ಕ್ರೀಡನ ಕೈಹಿ ಯದ್ವತ್ ಕ್ರೀಡತೆ ಅಸ್ಮಾಭಿರಚ್ಯುತಃ. ಸಣ್ಣ ಮಗು ಇರ್ತಲ್ಲ, ಅದು ಆಟದ ವಸ್ತುಗಳಿಂದ ಆಟ ಆಡುವಂತೆ ಪರಮಾತ್ಮ ನಮ್ಮನ್ನು ಆಟಿಕೆ ಮಾಡ್ತಾನೆ. ನೋಡಿ, ಮಗು ಮಾಡಿಬಿಟ್ಲಿ ಈಗ ಅವನು ಕರ್ಕೊಂಡು ಬರ್ತಾ ಇದ್ದಾನೆ. ಛಿದ್ರ ಕಂಚುಕ ಹರಿದೋಗಿದ್ದಂಥ ಕುಬುಸ ಒಂದು, ಅಲ್ಲದೆ ನಾರುಮಡಿ ಉಟ್ಕೊಂಡು ಬರ್ತಾ ಇದ್ದಾನೆ. ಕೊರವಂಜಿ ವೇಷವನ್ನು ಹಾಕ್ಕೊಂಡು ಪರಮಾತ್ಮ ಬಂದು ಅಲ್ಲಿ ನವಧಾನ್ಯ ಪ್ರಪೂರಿತಂ ಅಂತ ಹೇಳ್ತಾರೆ. 9 ಧಾನ್ಯಗಳಿಂದ ಕೂಡಿರತಕ್ಕಂಥ ಯಾವುದು ಒಂದು ಬುಟ್ಟಿ ಎತ್ಕೊಂಡಿದ್ದಾನೆ. ಅಂದ ಆ ಬುಟ್ಟಿಯಿಂದ ಬ್ರಹ್ಮಾಂಡ. ಆ ಬ್ರಹ್ಮಾಂಡದ ನವಧಾನ್ಯ ಅಂದರೆ ಏನು? ಸತ್ವ ಸಾತ್ವಿಕರು, ರಾಜಸರು, ತಾಮಸರು. ಸಾತ್ವಿಕರು, ಸಾತ್ವಿಕ ರಾಜಸರು, ಸಾತ್ವಿಕ ಇದೆಲ್ಲ ಮಾಡಿದ್ರೆ 3ರಲ್ಲಿ 3 ಮಾಡಿದ್ರೆ 9 ಆಗುತ್ತೆ. ಅಂದರೆ ನವಭಕ್ತಿಯುತರಾದ ಯಾವ ಸಾತ್ವಿಕರಿದ್ದಾರೆ ಅವರೆಲ್ಲರನ್ನೂ ಕೂಡ ತುಂಬಿಸ್ಕೊಂಡಿದ್ದಾನೆ. ನವಧಾನ್ಯ, ಯಾರು ನವಭಕ್ತಿಯಿಂದ ಕೂಡಿರತಕ್ಕಂಥವ್ರು ಅವರೇ ಧನ್ಯರು, ಧನ್ಯರೇ ಧಾನ್ಯರು. ಅವರನ್ನು ಪರಮಾತ್ಮ ಹೊತ್ಕೊತಾನೆ ಯಾವಾಗಲೂ ಎಂಬ ತಾತ್ಪರ್ಯವನ್ನು ಕೂಡ ನಾವು ತಗೋಬೇಕು. ಅನಂತರ ಹೊತ್ಕೊಂಡು ಬರ್ತಾ ಇದ್ದಾನೆ. ನಾನು ಹೇಳತಕ್ಕಂಥ ಮಾತು ಏನಾದರೂ ಸುಳ್ಳಾದರೆ ನನ್ನ ನಾಲಿಗೆಯನ್ನು ಕತ್ತರಿಸಿ, ಕೈಯನ್ನು ಕತ್ತರಿಸಿ ಊರಾಚೆ ಹಾಕಬಹುದು ಅಂತ ಪ್ರತಿಜ್ಞೆ ಮಾಡಿ ಹೇಳ್ಕೊಬರ್ತಾರೆ. ಪರಮಾತ್ಮನ ಮಾತು ಯಾವುದು ಸುಳ್ಳು ಆಗೋದೇ ಇಲ್ಲ ಅಲ್ವಾ? ಅದಕ್ಕಾಗಿ ಲಂಬೋದರಿ, ಲಂಬಕರಣ ಅಂತ ಬೇರೆ ಪದ. ಲಂಬೋದರಿ ಅಂದರೆ ಏನು? ಲಂಬ ಅಂದರೆ ವಿಶಾಲವಾದ, ಉದ ಅಂದರೆ ನೀರು, ಅಲ್ಲಿ ರಮಿಸುವವನು, ಪ್ರಳಯ ಕಾಲದಲ್ಲಿ ರಮಿಸುವವನು ನಾನೇ, ನನ್ನ ಮಾತು ಸುಳ್ಳು ಹೆಂಗಾಗತ್ತೆ ಅಂತ ಅರ್ಥ. ಅಥವಾ ಲಂಬೋದರಿ, ಲಂಬೋದರನಾದ ಪರಮಾತ್ಮ ಗಣಪತಿ ಇದ್ದಾನಲ್ಲ, ಅವನಿಗೂ ವಿಶ್ವಂಬರನಾಗಿ ರಕ್ಷಣೆ ಮಾಡೋನು ನಾನೇ ಅಂತ ಅರ್ಥ. ಲಂಬಕರಣ ಅಂದ್ರೇನು? ಕಿವಿ ಉದ್ದ ಅಂತ ಅರ್ಥ. ಯಾರಾದರೂ ಭಕ್ತರು ಸ್ತೋತ್ರ ಮಾಡಿದರೆ ನಮಗೆ ಒಂದು ಸ್ವಲ್ಪ ಏನು ಮಾಡ್ತೀವಿ, ಮಕ್ಕಳು ಯಾರು ಹೇಳ್ತಾ ಇದ್ದು ಏನು ಮಾಡ್ತೀವಿ, ಏನೇಂದು ಹೇಳು ಅದು ಕಿವಿ ಹಿಂಗೆ ಎಳಿತೀವಲ್ಲ, ಹಾಗೆ ಭಕ್ತರು ಹೇಳೋದನ್ನು ಆಸಕ್ತಿಯಿಂದ ಕೇಳ್ತಾರಂತೆ. ಅದಕ್ಕೆ ಲಂಬಕರಣ, ಲಂಬೋದರಿ ಅಂತ. ಇವನಿಗೆ ಎಷ್ಟು ವರ್ಷ ಅಂದರೆ 50 ವರ್ಷ ಅಂತೆ. 50 ವರ್ಷ ಸಂಯುತ. ಪರಮಾತ್ಮನಿಗೆ 50 ವರ್ಷ ಅಂದರೆ ನಮ್ಮ ಲೆಕ್ಕ ಮಾಡಲಿಕ್ಕೆ ಬರೋದಿಲ್ಲ. ಬ್ರಹ್ಮದೇವರಿಗೆ ನಮ್ಮ ಕೃತ, ತ್ರೇತ, ದ್ವಾಪರ, ಕಲಿಯುಗಳು ಏನಿದೆ ಅದಷ್ಟು ಸೇರಿದರೆ 43,20,000 ವರ್ಷ ಆಗುತ್ತದು. ಅಂಥದ್ದು ಎಷ್ಟು 1000 ಬಾರಿ ಆಗಿಬೇಕು. ಅಂದರೆ 3 ಸೊನ್ನೆ ಸೇರಿಸ್ಕೋಬೇಕು 43,20,000ಕ್ಕೆ. ಅಂದರೆ 7 ಸೊನ್ನೆ ಬಂತು, ಅಂದರೆ ಕೋಟಿ ಆಯಿತು. ಅಂದರೆ 432 ಕೋಟಿ ವರ್ಷ ಆದರೆ ಬ್ರಹ್ಮದೇವರಿಗೆ ಒಂದು ಹಗಲು. 864 ಕೋಟಿ ವರ್ಷ ಆದರೆ ಬ್ರಹ್ಮದೇವರಿಗೆ ಒಂದು ದಿವಸ. ಇಂಥದ್ದು ಒಂದು ವಾರ, ಇಂಥದ್ದು 4 ವಾರ ಆದ ಒಂದು ತಿಂಗಳು. ಇಂಥದ್ದು 100 ವರ್ಷ ಆಗಬೇಕು ಬ್ರಹ್ಮದೇವರಿಗೆ. 100 ವರ್ಷ ಆಗಬೇಕು. ಅಷ್ಟು ದೊಡ್ಡ ಕಾಲ ಅವರಿಗೆ. ಅಂದರೆ 31, 104, ಅದರ ಪಕ್ಕದಲ್ಲಿ 10 ಸೊನ್ನೆಗಳು ಹಾಕಿದರೆ ಬ್ರಹ್ಮದೇವರಿಗೆ 100 ವರ್ಷ ಆಗತ್ತೆ. ಅಂದರೆ 3 ಮಹಾ ಅಕ್ಷೋಹಿಣಿ, 1 ಅಕ್ಷೋಹಿಣಿ, 104 ಅರ್ಬುದ ಕೋಟಿ ವರ್ಷಗಳು ಅಂತ. ಅಂದರೆ 31,104,000 ಅದು. ಅದರ ಅಷ್ಟು ಕೋಟಿ 31,104 ಕೋಟಿ
ಆ ವರ್ಷಗಳಂತೆ, ಅದು ಹೇಳಿಕ್ಕೂ ಬರಲ್ಲ ನಮಗೆ, ಅಷ್ಟು ದೊಡ್ಡದು. ಇಷ್ಟು ದೊಡ್ಡದೇನಿದೆ, ಇಷ್ಟು ಬ್ರಹ್ಮದೇವರ ಒಂದು ಆಯುಷ್ಯೇನಿದೆ, ಅದು ಪರಮಾತ್ಮನ ಕೇವಲ ಒಂದು ಕಣ್ಣು ಮಿಡಿಯುವಷ್ಟು ಕಾಲ. ಹಾಗಾದರೆ ನಾವು ಜೀವನದಲ್ಲಿ ಒಬ್ಬ ವ್ಯಕ್ತಿ ಎಷ್ಟು ಬಾರಿ ಕಣ್ಣು ಮಿಡಿಸ್ಬೋದು? 31 ಲಕ್ಷ 31 ಕೋಟಿ 24 ಲಕ್ಷ ಬಾರಿ ಕಣ್ಣು ಮಿಡಿಸ್ತಾನಂತೆ. ಅಂದರೆ 100 ವರ್ಷ ಅವನು ಬದುಕಿದ್ದ ಅಂದರೆ ಎಷ್ಟು ಬಾರಿ? 31 ಕೋಟಿ 24 ಲಕ್ಷ ಬಾರಿ ಕಣ್ಣು ಮಿಡಿಸ್ತಾನೆ. ಹಾಗೆ ಪರಮಾತ್ಮನೂ ಕೂಡ ತನ್ನ 100 ವರ್ಷದಲ್ಲಿ 31 ಕೋಟಿ 24 ಲಕ್ಷ ಬಾರಿ ಅವನು ಕಣ್ಣು ಮಿಡಿಸ್ತಾನೆ. ಅಂದರೆ ಅಷ್ಟು ಬ್ರಹ್ಮದೇವರು ಮೋಕ್ಷಕ್ಕೆ ಹೊರಟೋಗಿರ್ತಾರೆ ಅಂತ ಅರ್ಥ. ಇಷ್ಟು ದೊಡ್ಡ ಕಾಲ ಅಂತ. ಅದು 50 ವರ್ಷ ಹಾಕ್ಕೊಂಡು ಬಂದಿದ್ದಾನೆಂದರೆ ಪರಮಾತ್ಮನ 50 ವರ್ಷ ಲೆಕ್ಕ ಮಾಡೋದು ಹೇಗೆ? ಬಂದು ಧರ್ಮದೇವತೆ ಬಂದಿದ್ದಾಳೆ ಅಂತ ಒಬ್ಬ ಸಖಿ ಬಂದು ಹೇಳ್ತಾಳೆ, ನಮ್ಮ ಮಗಳಿಗೆ ಅಂಗಶೋಷಣ ಆಗಿದೆ, ಕೇಳಬೇಕಮ್ಮ, ಕರ್ಕೊಂಬ ಅಂತಾಳೆ. ಅವಳೇನೆಂದರೆ, ನಾನು ವೈಕುಂಠಾಧಿಪತಿ ಧರಣಿದೇವಿ ಒಬ್ಬ ಸೇವಿಕೆಯನ್ನು ಕರೆಸ್ತಾ ಇದ್ದಾಳೆ, ನನ್ನನ್ನು ಕರೀಲಿಕ್ಕೋಸ್ಕರವಾಗಿ. ಅದು ಹೇಳ್ತಾಳೆ, ರಾಜನ ಮಂದಿರದಲ್ಲಿ ನನಗೇನು ಕೆಲಸ ನೋಡು, ಅವಳ ಅದೇ ಬಂಗಾರದ ಆಭರಣಗಳೆಲ್ಲ ಹಾಕ್ಕೊಂಡಿರ್ತಾರೆ, ನಾನು ಶಂಖಮಣಿ ಅದೆಲ್ಲ ಹಾಕ್ಕೊಂಡಿದ್ದೇನೆ, ನನಗೇನು ಅಲ್ಲಿ ಕೆಲಸ, ನಾನು ಬರಲ್ಲ ಅಂತಾಳೆ. ಆಗ ಧರಣಿದೇವಿಯ ಬಂದು ಬಾಮ್ಮ ನಮ್ಮ ಅನುಗ್ರಹ ಮಾಡು ಅಂತ ಹೇಳಿದ ಕೂಡಲೇ ಅವಳು ಬರ್ತಾಳೆ. ಬಂದ ಕೂಡಲೇ ಅವಳನ್ನ ಕೂಡಿಸಿ ಎಲ್ಲ ಗೌರವ ಎಲ್ಲ ಕೊಟ್ಟು, ಅನಂತರದಲ್ಲಿ ಹೀಗೆ ನನಗೆ ಒಂದು ಅನರ್ಥ ಉಂಟಾಗಿದೆ, ಅದನ್ನು ನೀವು ಕಾಪಾಡಬೇಕಮ್ಮ ಅಂತ ಹೇಳಿದ ಕೂಡಲೇ, ಆಯ್ತು ಏನು ಹೇಳು ಅಂತ ಹೇಳ್ಕೊಂಡು ನಿಮ್ಗೆ ಕಣಿ ಹೇಳ್ತೀನಿ ಬಾ ಎಂಬುದಾಗಿ ಹೇಳಿ ಅವನು ಕೂರಿಸ್ತಾಳೆ. ಕಾಲನ್ನು ಚಾಚ್ಕೊತಾಳಂತೆ, 2 ಕಾಲನ್ನು ಚಾಚ್ಕೊತಾಳಂತೆ ಅವಳು ಕೊರವಂಜಿ. ಯಾತಕ್ಕೋಸ್ಕರವಾಗಿ ಅಂದರೆ, ಯಾವ ನಿನ್ನ ಮಗಳ ಬಗ್ಗೆ ನೀ ಕೇಳಬೇಕು ಅಂತ ಹೋಗ್ತಾ ಇದ್ದಿ, ಅವಳು ನನ್ನ ಹೆಂಡತಿಯೇ, ನನ್ನ ಕಾಲು ಚರಣದಾಸಿ ಅವಳು ಅಂತ ಕಾಲು ಚಾಚ್ಕೊಂಡಿದ್ದಾನಂತ ಪರಮಾತ್ಮ. ಅನಂತದಲ್ಲಿ ಸ್ನಾನ ಮಾಡು ಅಂತ ಹೇಳ್ತಾಳೆ, ಸ್ನಾನ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಗುರುಮಂತ್ರ ಜಪ ಮಾಡು ಅಂತ ಹೇಳ್ತಾಳೆ, ಜಪ ಮಾಡ್ತಾಳೆ. ಆಮೇಲೆ ವಾಯನಂ ದೇಹಿ, ನನಗೆ ಬಾಗಿಣ ಕೊಡು ಅಂತ ಹೇಳ್ತಾಳೆ. ಆ ಬಾಗಿಣ ಎಲ್ಲ ಬಂಗಾರದ ಒಂದು ಮೊರ, ಅದರಲ್ಲಿ ಬಂಗಾರದ ಅಕ್ಕಿ ಇಲ್ಲ, ಎಲ್ಲ ಮುತ್ತುಗಳಿರುತ್ತಲ್ಲ ಅದನ್ನು ಹಾಕಿ ಅದನ್ನು ಅವನಿಗೆ ವಾಯನವನ್ನು ಕೊಟ್ಟಿದ್ದಾರೆ. ಆಮೇಲೆ 3 ಉಡ್ಡೆಗಳು ಹಾಕಿದ್ದಾರೆ ಅಕ್ಕಿದು, 1 2 3 ರಾಶಿ ಅಕ್ಕಿದು. ಅದನ್ನು ಇಟ್ಕೊಂಡು ಕೋಲು ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಅಂದರೆ ಅದು ಯಾರು? ರುದ್ರದೇವ. ಅಂದರೆ ರುದ್ರದೇವ ಇದ್ದಾನಲ್ಲ, ಅವನು ನನ್ನ ಕೈಯಲ್ಲಿ ಸ್ಥಾಣು ಇದ್ದ ಹಾಗೆ, ಕೋಲು ಇದ್ದ ಹಾಗೆ ಅಂತ ಹೇಳಿದ್ದಾರೆ. ಬ್ರಹ್ಮದೇವರಂಥವರು ಏನಿದ್ದಾರೆ, ಅವರು ನನಗೆ ಮಗ ಅಂದರೆ ಮಗು ಇದ್ದ ಹಾಗೆ ಅಂತ ಅಂದೇನು ಹೇಳಿದಾಗಾಯಿತು. ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ತೇನು ಮಂಗಳಾಚರಣೆ ಶ್ಲೋಕ ಮಾಡಿದರು. ಅದು ಇಲ್ಲಿ ನಾವು ನೋಡ್ಬೋದು. ಬ್ರಹ್ಮದೇವರಿದ್ದಾರೆ, ಅವರು ಮಗು, ಪರಮಾತ್ಮನ ಹಾಲು ಕುಡಿಯೋರು ಅಂಥದ್ದು. ಇವನು ಕೋಲಾಗಿದ್ದಾನೆ. ಇನ್ನು ಕಾಲ್ಚಾಟದ ಲಕ್ಷ್ಮೀದೇವಿಯನ್ನು ಮದುವೆ ಆಗಬೇಕು, ಅವಳು ಚರಣ ದಾಸಿಯಾಗಿದ್ದಾಳೆ. ಇಂಥವರಿಗೆ ಯಾರು ಹೆಣ್ಣು ಬೇಕಾಗಿದೆ ಅವನಿಗೆ ಅಂತ ತಾತ್ಪರ್ಯ. ಅಷ್ಟರಲ್ಲಿ ಹೇಳಮ್ಮ ನನ್ನ ಮಗಳಿಗೆ ಏನಾಗಿದೆ ಅಂತ. ಈ 3 ರಾಶಿಯಲ್ಲಿ ಏನು ಅರ್ಥ ಅಂದರೆ, ನನ್ನ ಮಗಳಿಗೆ ಮಧ್ಯದ ರಾಶಿ ಮುಟ್ಟಬೇಕು ಅವಳು. ಅಂದರೆ ಕೋಲಿಟ್ಕೊಂಡು ಆ ಕೋಲಿಂದ ಆ ಮಧ್ಯದ ರಾಶಿ ಮುಗಿಸ್ತಾಳೆ. ಯಾರಿಗೆ? ಧರಣಿದೇವಿಗೆ. ಅದಕ್ಕೆ ಅರ್ಥ ಅಂದರೆ, ನನ್ನ ಮಗಳಿಗೆ ಏನಾಗಿದೆ, ಯಾಕೆ ಹಿಂಗಾಯಿತು, ಇದಕ್ಕೆ ಪರಿಹಾರ ಏನು, ಹೀಗೆ 3 ಅರ್ಥ. ಅದಕ್ಕೆ ಅವ್ರು ಹೇಳ್ತಾರೆ, ನನ್ನ ಮಾತು ಏನಾದರೂ ಸುಳ್ಳಾದರೆ ನನ್ನನ್ನು ನಾಲಿಗೆ ಕತ್ತರಿಸಿ ಊರಾಚೆ ಕಳಿಸು ಪುನಃ ಪ್ರತಿಜ್ಞೆ ಮಾಡ್ತಾಳೆ. ಆಯ್ತಮ್ಮ ಹಾಗೆ ಆಗಲಿ ಹೇಳು ಅಂದರೆ, ಮಗುವಿಗೆ ಅನ್ನ ಕೊಡಮ್ಮ, ನಾನು ಹೇಳುವ ಮಗು ಗಲಾಟೆ ಮಾಡುತ್ತೆ ಅಂತ. ಎಂಥನಾಗಿರಬೇಕು? ಆಹಕೃತಂ ರಾತ್ರಿಕೃತಂ, ಹಗಲು ಮಾಡಿದ್ದು ಪರವಾಗಿಲ್ಲ, ರಾತ್ರಿ ಮಾಡಿದ್ದು ಪರವಾಗಿಲ್ಲ, ಅಥವಾ ಫ್ರಿಜ್ಜಲ್ಲಿ ಇಟ್ಟಿದ್ರೂ ಪರವಾಗಿಲ್ಲ ಅಂತ ಅರ್ಥ ಬಂತು. ಹಗಲು ರಾತ್ರಿ ಅಂತ ಅರ್ಥ ಏನದು ಅಲ್ವಾ? ತಂಗಳಾದರೂ ಪರವಾಗಿಲ್ಲ ಅಂತ. ಆ ಬ್ರಹ್ಮದೇವ ಯಾರಾದರೂ ಇಂಥ ಊಟ ಕೇಳ್ತಾನೆ ಅವನು. ಆಹಕೃತಂ ರಾತ್ರಿಕೃತಂ ಅಂದರೆ ಮೇಲ್ನೋಟಕ್ಕೆ ಹಗಲು ಮಾಡಿದ್ದಾದರೂ ಆಗಿರ್ಬೋದು, ನಿನ್ನೆ ರಾತ್ರಿ ಮಾಡಿದ್ದಾಗಿದ್ದರೂ ಆಗ್ಬೋದು. ಇದಕ್ಕೆ ಅರ್ಥ ಆಗಲ್ಲ. ಆಹಕೃತಂ ಅಂದ ಅರ್ಥ ಏನು? ಹಗಲಿಗೆ ಅಭಿಮಾನಿಯಾದ ಲಕ್ಷ್ಮೀದೇವಿ ಮಾಡಿದ್ದಾದರೂ ಪರವಾಗಿಲ್ಲ, ರಾತ್ರಿ ಮಾಡಿರತಕ್ಕಂಥದ್ದು ದುರ್ಗಾದೇವಿ ಅವಳು ಮಾಡಿದ್ದಾದರೂ ಪರವಾಗಿಲ್ಲ ಅಂತ ಅರ್ಥ. ಇಂಥ ಅನ್ನವನ್ನು ಕೊಡು. ಅದೆಲ್ಲ ಅನ್ನ, ಒಳ್ಳೆಯ ಅನ್ನವನ್ನು ತಂದು ಕೊಟ್ಟರೆ ತಿನ್ನಿಸ್ಲಿಕ್ಕೆ ಹೋದರೆ ಅಳ್ಳಿಗೆ ಶುರು ಮಾಡ್ತಾನೆ. ಒಂದೇಟು ಹೊಡಿತಾಳಂತ ಅವಳು. ತಾಡನಂ ಕೃತವತಿ ಕೊಟ್ಬಿಟ್ಟು ಸರ್ವದಾ ರೋದನಂ ಮಾತಃ. ನೋಡಿ ಹೀಗೆ ಯಾವಾಗಲೂ ಅಳ್ತಾ ಇರ್ತಿದ್ದು ಅಂತ ಹೇಳ್ತಾರೆ. ಏನು ಬ್ರಹ್ಮದೇವ ಅಳೋದು ಅಂದರೆ ಏನು? ಹೊಡೆದು ಒಂದೇಶು ಹೇಳ್ತಾರಂತೆ, ಕಂದ ಮೂಲ ಫಲಾಶನ, ಇಂತಹ ರಾಜಭೋಗ ನಿಂಗೆಲ್ಲಿ ಸಿಗತ್ತೋ, ಕಂದ ಮೂಲ ಫಲಾಶನ ಅಂತ ಬೈತಾಳೆ. ಯಾವಾಗಲೂ ಬ್ರಹ್ಮದೇವರು ಅಳೋದು ಅಂದರೆ ಏನು? ರೋದನ ಎಂಬ ಶಬ್ದ ಹೇಗಾಗಿದ್ದು ಅಂದರೆ,
ರುದು ಧಾತು, ಅಂದರೆ ರು ಶಬ್ದೆ ಅಂತ ಧಾತು ಅವರು. ಶಬ್ದ ಯಾವಾಗಲೂ ಶಬ್ದ ಮಾಡ್ತಾ ಇರ್ತಾನಮ್ಮ. ಹೌದು, 4 ಮುಖದಲ್ಲಿ 4 ವೇದ ಹೇಳ್ತಾ ಇರ್ತಾನೆ ಅಂತ ಅರ್ಥ. ಅಳೋದು ಅಂದರೆ ಅರ್ಥ ಅದು. ನಾವು ವೇದ ಹೇಳಿದ್ರೆ ಅರ್ಥಂಗಿರುತ್ತೆ. ನಾವು ವೇದ ಹೇಳ್ತಾ ಇದ್ದೆ ಯಾರೋ ಅಳ್ತಾ ಇದ್ದೇ ಇರುತ್ತೆ. ಬ್ರಹ್ಮದೇವರು ಹತ್ರ ವೇದ ಹೇಳ್ತಾರೆ ಅಷ್ಟೇ, ನಮಗೂ ಅವ್ರಿಗೂ ವ್ಯತ್ಯಾಸ ಅಷ್ಟೇ. ಹಾಗಾಗಿ ಊಟವನ್ನು ಮಾಡಿಲ್ಲ. ಯಾಕೆ ಊಟ ಮಾಡಿಲ್ಲ ಬ್ರಹ್ಮದೇವರು ಅಂದರೆ, ಪರಮಾತ್ಮನಿಗೆ ನಿವೇದನೆ ಆಗಿಲ್ಲ. ಆ ನೈವೇದ್ಯ ಇಲ್ಲದೆ ಬ್ರಹ್ಮದೇವರು ಕುಡಿತಾರೆ. ರಮಾ ಬ್ರಹ್ಮಾದಿಯೋ ದೇವಾಹ ಅಲ್ವಾ, ಆ ಶ್ಲೋಕ ಹೇಳ್ತೀವಲ್ಲ ನಾವು. ಸನಕಾದ್ಯ ಶುಕಾದ್ಯ ಶ್ರೀ ನೃಸಿಂಹಪ್ರಸಾದೋಯಂ ಸರ್ವೇ ಗೃಹಂತು ವೈಷ್ಣವಾಹ. ಪರಮಾತ್ಮ ತಿಂದದ್ದು ನಾಯಲ್ಲಿ ತಿಂತೇನೆ, ತಿನ್ನೋದಿಲ್ಲ ಅಂತ. ಅದು ಮಾನವ ಅನ್ನ. ಈ ಮಾನವ ತಿಂದ್ಬಿಟ್ರೆ ನನ್ನ ಬುದ್ಧಿ ಕೆಟ್ಟೋದ್ರೆ ಹೇಗೆ ಅಂತ ಅವನಿಗೆ ಭಯ. ಅವನಿಗೆ ಅದಕ್ಕೆ ಪರಮಾತ್ಮ ನಾನು ತಿಂದರೆ ಮಮ ಉದರಗತಂ ಶಿಶೋಹೋ ತೃಪ್ತಿಕಾರಕಂ ಅಂತ ಹೇಳ್ತಾರೆ. ಊಟ ಮಾಡ್ತಾರೆ. ನಾವು ಹೇಳ್ತಾ ಇರ್ತೀವಲ್ಲ, ಯತ್ರ ಹರಿಹಿ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರೇ ಅಂತ ಹೇಳಿದಂತೆ ಇದೆಲ್ಲ ಅರ್ಥವನ್ನು ನಾವು ಇಟ್ಕೋಬೇಕು. ಅಂತೂ ಅವರಿಗೆ ಊಟವನ್ನು ತಾನೇ ತಿಂದ. ಆಮೇಲೆ ಇನ್ನೊಂದು ಮಾತು ಹೇಳಿದ ಅಲ್ಲಿ, ಕಂದಮೂಲ ಬಲಾಶನ ಅಂತ. ಇದಕ್ಕೆಲ್ಲ ಅರ್ಥ ಏನು? ಮೇಲ್ನೋಟಕ್ಕೆ ಅರ್ಥ ಮಾಡಿಬಿಟ್ರೆ ಕಂದ ಮೂಲ, ಮೂಲಂಗಿ, ಕಂದ ಮೂಲಂಗಿ, ಫಲ, ಟೊಮೊಟೊ, ಇದೆಲ್ಲ ಅದೇ ಅರ್ಥ ನಾನು ಬರೋದು, ಆ ಜೊತೆಗಿರೋದು. ಇದೆಲ್ಲ ತಿನ್ನೋನು ಅಂತ ಯಾರಿಗಾದ್ರೂ ಅಂತ ತಿನ್ನೋರಿದ್ದರೆ ಇದೇ ರೀತಿ ಅರ್ಥ ಮಾಡ್ತಾರೆ ಬೇಕಾದ್ರೆ ಅವರು. ಶ್ರೀನಿವಾಸ ಕಲ್ಯಾಣ ಹೇಳ್ಬಿಟ್ಟಿದ್ದಾರೆ ಬಿಡ್ರಿ ಅಂತಾರೆ. ಅದಕ್ಕೆ ಅರ್ಥ ಅದಲ್ಲ. ಕಮ್ ಅಂದರೆ ಸುಖ. ಸುಖಂ ದದಾತೀತಿ ಕಂದಃ. ಸುಖವನ್ನು ಕೊಡೋದು ಯಾವುದು? ಅದು ವೇದ. ಯಾಕೆಂದರೆ ತೇಷಾಂ ದುಃಖ ಪ್ರಹಾಣಾಯ ಶ್ರುತಿರೇಷ ಪ್ರವರ್ತದೆ. ನಮ್ಮ ದುಃಖ ಪರಿಹಾರ ಮಾಡಲಿಕ್ಕೆ ವೇದಗಳು ಹೊಟ್ಟಿರೋದು. ಕಂದ ಅದೇ ಮೂಲವಾಗಿರುವವನು ಯಾರು? ಪರಮಾತ್ಮ. ವೇದವೇ ಮೂಲ ಅಂದರೆ ವೇದ ಪ್ರತಿಪಾದ್ಯ ಅವನೇ ಫಲ. ಅಂದರೆ ಪರಮಾತ್ಮನ ಧ್ಯಾನ ಮಾಡ್ಕೊಂಡಿರ್ತಾನೋ ಈ ಊಟ ಬೇಡ ಅಂತ ಅರ್ಥ. ಅದಕ್ಕೆ ಹೀಗೆ ಆಮೇಲೆ ನಿಜವಾದ ವಿಚಾರಕ್ಕೆ ಬರ್ತಾಳೆ. ನಿನ್ನ ಮಗಳು ಮೊನ್ನೆ ಉದ್ಯಾನವನಕ್ಕೆ ಹೋಗಿದ್ದಾಗ, ಆ ನಾರಾಯಣವನದಲ್ಲಿ ಉದ್ಯಾನವನ ಇದೆ ಈಗಲೂ ಕೂಡ, ಆ ಉದ್ಯಾನವನಕ್ಕೆ ಹೋಗಿದ್ದಾಗ ಒಬ್ಬ ಪರಮಪುರುಷನನ್ನು ನೋಡಿದ್ದಾಳೆ. ಅವನನ್ನೇ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾಳೆ. ಅದಕ್ಕಾಗಿ ಈ ಅಂಗಶೋಷಣೆ ಉಂಟಾಗಿದೆ. ಹಾಗಾದರೆ ಕಾರಣ ಕೊಟ್ಟಳು ಯಾಕೆ ಹಿಂಗಾಯಿತು ಅಂತ. ಅದಕ್ಕೆ ಪರಿಹಾರ ಅಂತ ಹೇಳಬೇಕಲ್ಲ. ಏನು ಪರಿಹಾರ ಇಲ್ಲ. ಅವನಿಗೆ ಕೊಟ್ಟು ಮದುವೆ ಮಾಡಿದ್ರೆ ನಿನ್ನ ಮಗಳು ಹುಡ್ತಾಳೆ, ಇಲ್ಲೇ ಸಾಯ್ತಾನೆ ಅಂತ ತಿಳ್ಕೊ ಅಂತ ಹೇಳಿಬಿಡ್ತಾಳೆ. ಅದು ಹೇಳಿಕೊಳ್ಳೆ ಅವಳಿಗೆ, ಏನಮ್ಮ ಇಂತಹ ಒಂದು ಅವಾಚ್ಯ ಶಬ್ದಗಳೆಲ್ಲ ಮಾತಾಡ್ಬೋದಾ ನೀನು ಅಂತಾರೆ. ನಾನು ಹೇಳ್ತಾರೆ ಕಠಿಣ ಅಂತ ಹೇಳಿದ್ನಲ್ಲೋ, ಕಠಿಣ ಮಮ ವಚಃ. ನಾನು ಮೊದಲೇ ಹೇಳಿದ್ದೀನಿ, ಹೇಗಿದ್ದು ಹಾಗೆ ಹೇಳೋದು ನಾನು. ನೀವು ಮದುವೆ ಮಾಡಲಿಲ್ಲ ಅಂದರೆ ನಿಂಗೆ ತೊಂದರೆ ಉಂಟಾಗತ್ತೆ. ಆಯ್ತಮ್ಮ, ನೀವು ಮದುವೆ ಮಾಡಬೇಕು ಅಂತ ಹೇಳಿಬಿಟ್ಟು ಅವನ ಕುಲ ಗೊತ್ತಿಲ್ಲ, ಗೋತ್ರ ಗೊತ್ತಿಲ್ಲ, ಅವನು ಯಾರೂ ಗೊತ್ತಿಲ್ಲ, ಎಲ್ಲಿದ್ದಾನೆ ಗೊತ್ತಿಲ್ಲ, ನಾವು ಹೆಂಗೆ ಅವನನ್ನು ಮಾಡೋದು ಅಂತ ಕೇಳಿದ್ರೆ, ನಾನು ಹೋದ ಒಂದು ಮುಹೂರ್ತಕ್ಕೆ ಸರಿಯಾಗಿ ಒಂದು ಗಳಿಗೆ ಆದ ಕೂಡಲೇ ಆ ವರನ ಕಡೆಯಿಂದ ಒಬ್ಬ ಸ್ತ್ರೀ ಬರ್ತಾಳೆ. ಅವಳು ಹೇಳಿದ್ದೆಲ್ಲ ನೀನು ನಡೆಸ್ಕೊಟ್ರೆ ನಿನ್ನ ಮಗಳು ಉಳಿತಾಳೆ ಅಂಥೇಳಿ ಸೀದಾ ಅವಳು ಹೊರಟೇ ಬಿಟ್ಲು. ಅವಳು ಇಷ್ಟಾದ ಕೂಡಲೇ ಅಲ್ಲಿ ನೋಡಿ, ಪರಮಾತ್ಮಕ್ಕಿಂತ ಮೊದಲು ಹೋಗಿದ್ದು ಯಾರು? ಇವಳು ಹೋಗಿದ್ದು, ಬಕುಲ ಮಾತೆ ಹೋಗಿದ್ದು. ಆದರೆ ಅವಳನ್ನು ಕೂಡ ಮೀರಿ ಇವನು ಬಂದಿದ್ದಾನೆ. ಅಂದರೆ ತದ್ಧಾವತೋ ಅನ್ಯಾನ್ ಅತ್ಯೇತಿ ತಿಷ್ಠತು ಎಂಬ ಉಪನಿಷತ್ತಿನಲ್ಲಿ ಯಾರು ಮೊದಲು ಓಡಿ ಹೋಗಿದ್ದಾರೆ ಅವರನ್ನು ಮೀರಿ ಪರಮಾತ್ಮ ಅವರಿಗಿಂತ ಮೊದಲು ಇರ್ತಾನೆ ಎಂಬುದಕ್ಕಂಥದ್ದೇನಿದೆ ಶ್ರುತಿ, ಅದರ ತಾತ್ಪರ್ಯವನ್ನು ಕೂಡ ಈ ಕಥೆ ಹೇಳ್ತಾ ಇದೆ. ಅಂತೂ ಬಕುಲ ಮಾತೆ ಇದ್ದಾಳೆ. ಅವಳು ಅಗಸ್ತ್ಯೇಶ್ವರಕ್ಕೆ ಬಂದರು. ಅಲ್ಲಿ ಬೃಹಸ್ಪತ್ಯಾಚಾರ್ಯರ ಮಾತನ್ನು ಕೇಳಿಕೊಂಡು ಆಕಾಶ ರಾಜ ಎಲ್ಲೆಲ್ಲಿ ಶಿವನ ದೇವಸ್ಥಾನಗಳಿದೆ ಅಲ್ಲೆಲ್ಲ ಶತರುದ್ರಾಭಿಷೇಕವನ್ನು ಮಾಡಬೇಕು, ನನ್ನ ಮಗಳು ಸರಿಯಾಗಲಿಕ್ಕೋಸ್ಕರವಾಗಿ ಅಂತ ವ್ಯವಸ್ಥೆ ಮಾಡಿದ್ದಾನೆ. ಇದನ್ನು ತೊಂಡಮಾನರಾಯನು ಕೂಡ ವಿಶೇಷವಾಗಿ ಆಜ್ಞೆ ಮಾಡಿದ್ದಾನೆ. ನೀವೆಲ್ಲ ಇಷ್ಟೊಂದಿರುವಾಗ ಯಾಕೆ ಹಿಂಗಾಯಿತು ಅಂತ ಅವನಿಗೆ ಬೇರೆ ಆಗಿದೆ ತೊಂಡಮಾನರಿಗೆ. ಅದಕ್ಕೋಸ್ಕರ ಅಭಿಷೇಕ ಮಾಡ್ತಾಯಿದ್ದಾರೆ. ಅಲ್ಲಿ ಹೋದಾಗ ಈ ಸಖಿಯರೆಲ್ಲ ಬಂದಿದ್ದಾರೆ. ಬರುವ ಸರಿಯಾಗಿ ಇವಳು ಬಂದು ನಿಂತ್ಕೊಂಡು ನೋಡಿದ ಕೂಡಲೇ ಏನು ನಡೀತಾ ಇವತ್ತು ಅಂತ ಕೇಳಿದರು. ಆ ಸಖಿಯರು ಹೇಳ್ತಾರೆ, ನಮ್ಮ ಸಖಿಗೆ ಏನೋ ಸ್ವಲ್ಪ ಅನಾನುಕೂಲ ಉಂಟಾಗಿದೆ. ನಾವೆಲ್ಲ ಆಕಾಶರಾಜನ ಮಗಳು ಪದ್ಮಾವತಿ ಏನಿದ್ದಾಳೆ ಅವಳ ಸಖಿಯರು ನಾವು. ಅದಕ್ಕೋಸ್ಕರ ಅವಳ ಸರಿಯಾಗಲಿಕ್ಕೋಸ್ಕರವಾಗಿ ಬೃಹಸ್ಪತ್ಯಾಚಾರ ಮಾತಿನಂತೆ ಅಗಸ್ತ್ಯೇಶ್ವರನಿಗೆ ಶತರುದ್ರಾಭಿಷೇಕ ಆಗ್ತಾಯಿದೆ, ಅದಕ್ಕೆ ನಾವೆಲ್ಲ ಬಂದಿದ್ದೇವೆ ಅಂತಾರೆ. ಹಾಗಾದರೆ ಅವಳಿಗೆ ಅರ್ಧಂ ಭಾರಂ ಅವಸಿತಸ್ಯ ಅಂತ. ಅಂದರೆ ಭಾರ ಎಂಬುದು ಅರ್ಧ ಭಾರ ಇಳಿತೀಗ. ಯಾಕೆಂದರೆ ರಾಜನ ಹತ್ರ ಹೋಗೋದು ಹೇಗೆ ನಾನು, ಅದಲ್ಲದೆ ಸಾಮಾನ್ಯ ಸ್ತ್ರೀ ನಾನು, ರಾಜ ದಂಪತಿಗಳನ್ನು ನೋಡೋದು ಹೇಗೆ ಅಂತಿರುವಾಗ ಆ ಪರಮಾತ್ಮನ ಅನುಗ್ರಹದಿಂದ ಎಲ್ಲ ಸುಗಮ ಆಗೋಯಿತು. ಅಂತ ನೀ ಯಾರು ಅಂತ ಕೇಳ್ತಾರೆ. ನಾನು ಅದೇ ಆ ಅಂಗ ಶೋಷಣೆ ಆಯಿತು ಅಂತ ಹೇಳಿದ್ರಲ್ಲ,
ಅವನ ಕಡೆಯೊಳ್ಳೆ ಅವನ ತಾಯಿ ನಾನು ಅಂತ ಹೇಳಿದ ಕೂಡಲೇ ಅವ್ರಿಗೊಂದು ಧೈರ್ಯ ಬಂದುಬಿಡುತ್ತೆ. ಯಾಕೆಂದರೆ ಹೇಗಪ್ಪ ಅವನು ಹುಡುಕೋದು ಅಂತ ಕೇಳಿದ್ದೆಲ್ಲ ಕೇಳಿಸ್ಕೊಂಡಿದ್ದರಲ್ಲ, ಅದಕ್ಕಾಗಿ. ಆದ್ದರಿಂದ ಎಲ್ಲ ಆದಮೇಲೆ ಅವರು ಕೂಡ ಕರ್ಕೊಂಡು ಹೋಗಬೇಕು ಅಂಥೇಳಿ ಅವ್ರು ಕರ್ಕೊಂಡ್ಬರ್ತಾ ಇದ್ದಾರೆ. ಅವ್ರು ಹೇಳಿ ಸರಿಯಾಗಿ ಒಂದು ಗಳಿಗೆ ಆದ ಕೂಡಲೇ ಸರಿಯಾಗಿ ಇವಳು ಪ್ರತ್ಯಕ್ಷಳಾಗಿದ್ದಾಳೆ. ಸಖಿಯರು ಹೇಳ್ತಾರೆ, ಯಾರಮ್ಮ ಇವಳು ಯಾರು ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ರಾಜ ದಂಪತಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತಾಳೆ, ಆಶೀರ್ವಾದ ಮಾಡ್ತಾಳೆ. ಯಾರಮ್ಮ ನೀನು ಅಂದರೆ ಅವರೆಲ್ಲ ವಿಚಾರ ಹೇಳ್ತಾರೆ. ನಿಮ್ಮ ಮಗಳೇರಿದ್ದಾಳೆ, ಅವಳನ್ನು ಮದುವೆಗೆ ಅಂತ ನನಗೆ ಕೇಳಿಕೋಸ್ಕರ ಬಂದಿದ್ದೇನೆ. ನಿನ್ನೆ ಸೋಮವಾರ ಇತ್ತು, ಶಿವನ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ನಿನ್ನ ಮಗಳಿಗೆ ನಿನಗೆ ಮದುವೆ ಆಗತಕ್ಕಂಥ ಯೋಗ್ಯಳಾದ ಒಬ್ಬ ಮಗಳಿದ್ದಾಳೆ ಅಂತ ಗೊತ್ತಾಯಿತು. ಮದುವೆಗಾಗಿ ವರನನ್ನು ಕೂಡ ಹುಡುಕ್ತಾ ಇದ್ದೀರಿ ಅಂತ ಗೊತ್ತಾಯಿತು. ನನಗೊಬ್ಬ ಮಗ ಇದ್ದಾನೆ, ಅದಕ್ಕೆ ನನ್ನ ಮಗಳನ್ನು ಮದುವೆ ಮಾಡ್ಬೋದಾ ಅಂತ ಕೇಳಿಕೋಸ್ಕರ ಬಂದಿದ್ದೇನೆ ಅಂತ ಅವಳು ಹೇಳ್ತಾಳೆ. ಹೌದಾ, ಹಾಗಾದರೆ ನಿಮ್ಮ ಮಗ ಯಾರು, ಎಷ್ಟು ವರ್ಷ, ಏನು, ಕುಲ ಗೋತ್ರ ಎಲ್ಲ ಹೇಳ್ಬಿಡ್ತಾಳೆ. ಅವನದು ನಕ್ಷತ್ರ ಶ್ರವಣ ನಕ್ಷತ್ರ ಇದೆ. ಅಲ್ಲದೆ ಅವನ ಒಳ್ಳೆ 25 ವರ್ಷ. 25 ವರ್ಷ ಅಂದ್ರೇನು, 25 ಅಷ್ಟೇನು, 25 ವರ್ಷ ನಾವೊಂದು 25 ವರ್ಷ ನಾವೊಂದೇ 16 ವರ್ಷ ಯಾವಲ್ಲೂ ಕೂಡ ಪರಮಾತ್ಮ 16 ವರ್ಷ ಇಬ್ಬರು ಬಿಟ್ಟು ಹೋಗಲ್ಲ. ಲಕ್ಷ್ಮಿಗೂ 16, ಇವನಿಗೂ 16. ಯುವಾಂ ಯುವಾನವು ಸತತಂ ಯುವಯೋಹ ನ ವಯೋಧಿಕಃ. ನಿಮ್ಮಿಬ್ಬರಲ್ಲಿ ವಯೋ ಅಧಿಕ ಯಾರು ಇಲ್ಲೇ ಇಲ್ಲ, ಇಬ್ಬರು ಕೂಡ 16 ವರ್ಷದವರೆ. ಮತ್ತು 25 ಅಂತ ಇದ್ದಾನೆ ಅಂದರೆ 25 ತತ್ವಗಳು ಏನಿದೆ ಅದಕ್ಕೆ ಅಭಿಮಾನಿಗಳಿಗೆ ನಾನೇ ಅವನಿಗೆಲ್ಲ ಕೇಳಿದ್ದೆಲ್ಲ ಕೊಡೋದು. ವರ್ಷ ಅಂದರೆ ಇಷ್ಟಾರ್ಥ ವರ್ಷಿಸೋದು ಅಂತ ಅರ್ಥ. 25 ತತ್ವಾಭಿಮಾನಿ ದೇವತೆಗಳಿಗೆ ಇಷ್ಟಾರ್ಥ ಪೂರ್ಣೆ ಮಾಡೋದೇ ನಾನು ಅಂತ ತಾತ್ಪರ್ಯ. ಅದು 25 ವರ್ಷ ಅಂದರೆ. ಯುವಕ, ವಿದ್ಯಾವಾನ್, ಧನವಾನ್, ಬಲಿ, ಅವ್ರ ಸಂದೇಹ ಬರುತ್ತೆ ಅಂತಾಳೆ. ಆಯಿತು, 25 ವರ್ಷ ಅಂದರೆ, ಆಮೇಲೆ ಧನವಾನ್, ಬಲಿ ಅಂದರೆ ಮತ್ತು ಯಾಕೆ ಮದುವೆ ಮಾಡಿಲ್ಲ ಅಂತ. ಬಾಲ್ಯದಲ್ಲೇ ಅವನಿಗೆ ಮದುವೆ ಮಾಡಿದ್ವಿ, ಆಗ ಇನ್ನು ಅಪ್ರಬುದ್ಧನಾಗಿದ್ದ, ಆಗಲೇ ಮದುವೆ ಆಗೋಯ್ತು ಲಕ್ಷ್ಮೀನ ಕೊಟ್ಟು. ಆದರೆ ತತ್ರ ಪುತ್ರಂ ಅನಾಲೋಕ್ಯ, ಮಕ್ಕಳು ಆಗಿಲ್ಲ, ಅದಕ್ಕೋಸ್ಕರವಾಗಿ ಇನ್ನೊಂದು ಮದುವೆ ಮಾಡ್ಕೊತಾ ಇದ್ದಾನೆ ಅಂತ. ಹಿಂಗೆ ಹೇಳಿದ್ರೆ ನನ್ನ ಮಗಳು ಹಡ್ಕೊಳ್ಳಿಕ್ಕೋಸ್ಕರ ಬೇಕಾ ನಿಮಗೆ, ಏಳರ ಮೇಲೆ ಅಂತಾರೆ. ಅದಕ್ಕೆ ತಾತ್ಪರ್ಯ ಅದಲ್ಲ. ಪುತ್ರಂ ಅನಾಲೋಕ್ಯ ಅಂದರೆ, ಪುತ್ರ ಅಂದರೆ ಯಾರು, ತಂದೆ ತಾಯಿಗಳು ನರಕಕ್ಕೆ ಬಿದ್ದಾಗ ಯಾರು ಎತ್ತಾರೋ ಅವರು ಪುತ್ರ. ಈಗ ಪುತ್ರ ಯಾರು, ಬ್ರಹ್ಮ ಮತ್ತು ಮನ್ಮಥ ಇಬ್ಬರು ಪುತ್ರ. ಒಬ್ಬನು ನಾಭಿಯಿಂದ ಹುಟ್ಟಿದವನು, ಒಬ್ಬರು ಬಾಯಿಯಿಂದ ಹುಟ್ಟಿದವನು. ಇವರಿಬ್ಬರು ಪುತ್ರರೇ ಅಲ್ಲ. ಯಾಕೆ, ಲಕ್ಷ್ಮೀನಾರಾಯಣ ನರಕಕ್ಕೆ ಬೀಳಬೇಕು, ಅವರು ಎತ್ತಬೇಕು, ಅವರು ಬೀಳೋದಿಲ್ಲ, ಇವರು ಎತ್ತೋದಿಲ್ಲ. ಅದಕ್ಕೆ ಅನಾಲೋಕ್ಯ ಅಂದರೆ ಅದರ್ಥ. ಅಂದರೆ ಅನಾಲೋಕ್ಯ ಅಂದರೆ ಎತ್ತಲಿಕ್ಕೆ ಆಗೋದೇ ಇಲ್ಲ, ಅವರು ಬೀಳೋದು ಇಲ್ಲ, ಅವರು ಇವರು ಎತ್ತೋದು ಇಲ್ಲ, ಆದ್ದರಿಂದ ಪುತ್ರ ಅಲ್ಲ ಅಂತ ತಾತ್ಪರ್ಯ. ಮತ್ತು ಹಾಗಾದರೆ ಆಯಿತು, ಹಾಗಾದರೆ ವಿಚಾರ ಎಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಆಕಾಶರಾಜನು ಕೂಡ ಬರ್ತಾನೆ. ಅವರಲ್ಲಿ ವಿಚಾರ ಮಾಡ್ತಾ ಇದ್ದಾರೆ ಎಲ್ಲ. ಹಾಗಾದರೆ ಲಗ್ನ ಪತ್ರಿಕೆ ವಾಗ್ನಿಶ್ಚಯ ಮಾಡಿಬಿಡೋಣವ ಅಂತಂದ್ಲವಳು. ಅದಕ್ಕೆ ಅವನು ಹುಡುಗ, ಅವನು ಯಾಕೆಂದರೆ ಅವನು ಯಾರನ್ನು ಮದುವೆ ಮಾಡ್ಕೊತಾರೆ ನಂಗೆ ಗೊತ್ತಿಲ್ಲ. ನಾನು ಈಗಲೇ ಲಗ್ನ ಪತ್ರಿಕೆ ತೊಗೊಂಡು ಅವನು ಏನು ಅಂತಾನೋ ಅಂತ ಭಯ ನನಗೆ. ಅದಕ್ಕೋಸ್ಕರವಾಗಿ ಅದು ನನಗೆ ಬೇಡ ಅಂತ ಹೇಳಿದ ಕೂಡಲೇ ಆಕಾಶರನ್ನು ಕೇಳ್ತಾನೆ, ಮತ್ತು ಯಾರನ್ನು ಕಳಿಸೋದು ಅಂತ. ತಕ್ಷಣ ಬೃಹಸ್ಪತ್ಯಾಚಾರ್ಯನ ಕರೀತಾನೆ. ಬೃಹಸ್ಪತ್ಯಾಚಾರ್ಯರೇ ಹೋಗಿ ಬರಲಿ ಅಂತ ಹೇಳ್ತಾರೆ. ಆ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ನಾನು ಯಾವಾಗಲೋ ಒಂದು ಸತಿ ಅವನ ತಲೆ ಒಡೆದಿದ್ದಾಗ ಒಂದು ಔಷಧಿ ಕೊಡಲಿಕ್ಕೋಸ್ಕರ ಅವನು ನೋಡಿದ್ದೆ ಅಷ್ಟೇ, ಅವನ ಆದ್ಯಂತ ನಂಗೆ ಗೊತ್ತಿಲ್ಲ. ಆದ್ದರಿಂದ ನಾನು ಕೊಟ್ಟರೆ ಅವನಿಗೆ ಬೇಜಾರಾಗ್ಬೋದೇನೋ, ಅದಕ್ಕೋಸ್ಕರ ಇಲ್ಲೇ ಪಕ್ಕದಲ್ಲೇ ಶುಕಾಚಾರ್ಯ ಇದ್ದಾರೆ. ಆ ಶುಕಾಚಾರ್ಯಗೆ ಅವರಿಗೆ ಭಾರಿ ಒಂದು ಗಲಸ್ಯ ಕಂಠಸ್ಯ. ಅವನ ಕಳಿಸ್ಬಿಟ್ರೆ ಎಲ್ಲ ಕಾರ್ಯ ನಡೆಯುತ್ತೆ ನೋಡಿ ಅಂತ ಹೇಳಿದ ಕೂಡಲೇ ಅಲ್ಲೇ ಇರ್ತಾನೆ, ಯಾರು, ತೊಂಡಮಾನರಾಯ ಇರ್ತಾನೆ. ಅವನನ್ನು ಕರೀತಾನೆ. ತೊಂಡಮಾನ, ನೀವು ಹೋಗಿಬಿಟ್ಟು ಆ ಶುಕಾಚಾರ್ಯನ ಕರ್ಕೊಂಬ ಅಂತಾರೆ. ಈ ವಸುದಾನನ ಗುರು ಅಂತ ಕಳಿಸ್ಕೊಡ್ತಾರೆ. ಗುರು ಕರ್ಕೊಂಬರ್ಬೇಕು, ಒಂದು ಪತ್ರ ಬರೆದು ಕಳಿಸ್ಕೊಡ್ತಾನೆ. ನೋಡು, ಏನು ಪತ್ರ ಅಂದರೆ, ನಾನು ವಸ್ತುತ ನಿಮಗಿಂತ ಚಿಕ್ಕವನಾದರೂ ಕೂಡ ನಿಮಗೆ ಕೇಳ್ಕೊತಾ ಇದ್ದೇನೆ. ನಾನು ಶ್ರೀನಿವಾಸ ಮತ್ತು ಪದ್ಮಾವತಿ ದೇವಿಯ ಕಲ್ಯಾಣ ಎಂಬತಕ್ಕಂಥದ್ದು ತೀರ್ಮಾನ ಆಗ್ತಾಯಿದೆ. ಅದಕ್ಕಾಗಿ ನೀವು ಬಂದು ಆ ವಾಗ್ನಿಶ್ಚಯ ಏನಿದೆ ಅದನ್ನು ಪತ್ರವನ್ನು ತೊಗೊಂಡೋಗಿ ಶ್ರೀನಿವಾಸನ ಕೊಡಬೇಕು ಅಂತ ಹೇಳಿಕೋಸ್ಕರ ಅವನು ಪತ್ರ ಬರೆದು ವಸುದಾನ ಕಳಿಸ್ಕೊಡ್ತಾನೆ. ಅವನು ಕೂಡ ಅವರು ಬಂದು ಕೂಡಲೇ ಈ ಮಾತನ್ನು ಹೇಳಿದ ಮೇಲೆ ಶುಕಾಚಾರ್ಯಗೆ ಹೇಳ್ತಾನೆ. ತೊಂಡಮಾನರಾಯ ಶುಕಾಚಾರ್ಯ ಹೇಳಿದ ಕೂಡಲೇ ಶುಕಾಚಾರ್ಯರು ಜಪ ಮಾಡ್ತಾ ಕೂತಿರ್ತಾರೆ. ತಿರುಚಾನೂರಿದೆಲ್ಲ ಅಲ್ಲಿ ಜಪ ಮಾಡ್ತಾ ಕೂತಿರ್ತಾರೆ. ಶುಕಾಚಾರ್ಯರೇ, ಪದ್ಮಾವತಿಯ ಕಲ್ಯಾಣ ತೀರ್ಮಾನ ಆಯಿತು, ಶ್ರೀನಿವಾಸ ದೇವ್ರನ್ನ ಕೊಟ್ಟು ಮದುವೆ ಅಂತೆ, ಆಕಾಶ ನಿಮ್ಮನ್ನು ಕರ್ಕೊಂಬರ್ಬೇಕು ಅಂತ ಹೇಳಿದ್ದಾನಂತ ಹೇಳಿಕೊಳ್ಳಿ ಅವರಿಗೆ ದಿಗ್ಭ್ರಮೆ ಆಗೋಯ್ತಂತವರಿಗೆ.
ಯಾವತ್ತು ನನಗೆ ಆ ಶ್ರೀನಿವಾಸ ದೇವರ ಕಲ್ಯಾಣ ನೋಡಲಿಕ್ಕಾಗಿ ಇಷ್ಟು ವರ್ಷ ತಪಸ್ಸು ಮಾಡ್ತಾ ಇಲ್ಲಿ ಕೂತಿರೋದು ನಾನು, ಆ ಅವಕಾಶ ಬಂತು ಅಂದ್ಕೊಳ್ಳಿ ಏನು ಮಾಡಿದ್ರು, ಈ ಜಪ ಮಣಿ ಆತಕ್ಕಿನ್ನ ಈಗ ಶಾಲೆಗಳಲ್ಲಿ ಪರೀಕ್ಷೆ ಆಗುತ್ತಲ್ಲ, SLC ಪರೀಕ್ಷೆ ಅದೆಲ್ಲ ಆದ ಕೂಡಲೇ ಏನು ಮಾಡ್ತಾರೆ, ಪರೀಕ್ಷೆ ಆದ ಕೂಡಲೇ ಆ ಪುಸ್ತಕ ಎತ್ತಿ ಬಿಸಾಕ್ತಾರೆ ಅವರು, ಜ್ಞಾತಿಕಿನ್ನ ಅಂತ. ಹಾಗೆ ಮಣಿಗಳು ಬೇಡ, ಕೃಷ್ಣಾರ್ಜುನ ಬೇಡ ಅಂತ ಪರ್ರಂತ ಹರಿದಾಕ್ತಾರೆ, ಅಲ್ಲದ ಮಣಿಗಳಿಗೆ ಕಿತ್ತಾಕ್ತಾರೆ, ಹುಚ್ಚಿನಂತೆ ಕುಣಿತಾರೆ. ಯಾಕೆ ಎಷ್ಟಾದರೂ ತಾಂಡವ ನೃತ್ಯ ಮಾಡುವನೇ ಶಿವ, ಅದೆಲ್ಲ ಜ್ಞಾಪಿಸ್ಕೊತಾರೆ. ತಕ್ಷಣ ಓಡಿ ಬರ್ತಾರೆ. ಬಂದ ಕೂಡಲೇ ಸ್ವಾಮಿ ತನ್ನ ಅಭಿಪ್ರಾಯವನ್ನು ಅವನು ಹೇಳ್ತಾನೆ. ಹೇಳಿದ ಕೂಡಲೇ ನಿಜವಾಗಲೂ ಕೂಡ ನಿನ್ನಂತಹ ರಾಜ ಇದ್ದಾನಲ್ಲ, ಅದು ದೊಡ್ಡ ಫಲ ಕೊಡತಕ್ಕಂಥ ವೃಕ್ಷ ಇದ್ದಾಗೆ. ನಾವೆಲ್ಲ ಪಕ್ಷಿಗಳು, ಶುಕ ಪಕ್ಷಿಗಳು ನಾವು, ನಮಗೆ ನಿನ್ನಂಥ ಒಂದು ಸಂಬಂಧ ಭವೇ ಜನ್ಮನಿ ಜನ್ಮನಿ ಅಂತ ಹೇಳ್ತಾರೆ. ನಾವು ಒಂದು ಮಾತು ಹೇಳ್ತಾರೆ, ನಿಜವಾಗಲೂ ನೀನು ಪದ್ಮಾವತಿ ಶ್ರೀನಿವಾಸ ದೇವ್ ಕೊಡಬೇಕು ಅಂತೇನು ವಾಂಗ್ನಿಶ್ಚಯ ನೀವು ಮಾಡಿದ್ದಿ, ಅದನ್ನೇ ಭದ್ರ ಮಾಡ್ಕೋ. ಶ್ರೀನಿವಾಸನಂತಹ ಒಬ್ಬ ವರ ಯಾರೂ ಸಿಗೋದಿಲ್ಲ. ಅನಂತ ಗುಣಗಳ ಪರಿಪೂರ್ಣ, ಅವನು ಪೂರ್ಣವಾಗಿ ನಾನು ಅರ್ಧಿದ್ದೇನೆ ಅಂದರೆ ಪೂರ್ಣವಾಗಿ ಅರ್ಧಲಿಕ್ಕೆ ಲಕ್ಷ್ಮಿಗೆ ಆಗಿಲ್ಲ, ಅಂದರೆ ಯಥಾಶಕ್ತಿ ನಾನು ಅರ್ದ್ಕೊಂಡಿದ್ದೇನೆ. ಆದ್ದರಿಂದ ಈ ಕೊಡೋ ವಿಚಾರದಲ್ಲಿ ಏನು ತೀರ್ಮಾನ ಮಾಡಿದ್ದೆ ಅದನ್ನು ನಿಶ್ಚಯ ಮಾಡ್ಕೋ ಎಂಬುದಾಗಿ ಅವರು ಹೇಳ್ತಾರೆ. ಆಮೇಲೆ ಪತ್ರವನ್ನು ಅವರು ಬರೀತಾರೆ. ರಾಜಾದಿರಾಜನಾಡ್ತಕ್ಕಂಥ ಶ್ರೀನಿವಾಸ ದೇವರಿಗೆ ಆಕಾಶರಾಯ ಮಾಡತಕ್ಕಂಥ ಒಂದು ಆಶೀರ್ವಾದ ಅಂತಾನೆ. ಅದರಲ್ಲಿ ಶ್ರೀನಿವಾಸ ದೇವರಿಗೆ ಇವನು ಆಶೀರ್ವಾದ ಮಾಡೋದು ಅಂದರೆ ಏನರ್ಥ ಅಂದರೆ, ಅವನು ಮಾವನಾಗಿದ್ದಾನೆ. ಎಲ್ಲಿ ಜನಕ ಮಹಾರಾಜನಾಗಿದ್ದಾಗ ಸೀತಾದೇವಿನ ಕೊಟ್ಟಾಗ ಅವನೇ ಇವನು, ಅಲ್ಲದೆ ಕುಶಧ್ವಜನಾಗಿದ್ದಾಗಲೂ ಇವನೇ ಮಾವ. ಆದ್ದರಿಂದ ಮಾವನಾಗಿದ್ದರಿಂದ ನಿನಗೆ ಸ್ವಲ್ಪ ದೊಡ್ಡವನಲ್ವಾ, ಅದಕ್ಕೆ ಆಶೀರ್ವಾದ ಮಾಡ್ತಾ ಇದ್ದೇನೆ. ಅಂದರೆ ಮುಂದೆ ವಿಲಂಬಿ ನಾಮ ಸಂವತ್ಸರದ ವೈಶಾಖ ಮಾಸದ ಅಂದರೆ ಉತ್ತರಾಯಣ ವೈಶಾಖ ಮಾಸದ ಶುಕ್ಲ ಪಕ್ಷ ಏನಿದೆ ಆ ಶುಕ್ರವಾರದ ದಿವಸದಲ್ಲಿ ಒಳ್ಳೆಯ ಯೋಗ ಇರುವಾಗ ನನ್ನ ಮಗಳಾಗಿರ್ತಕ್ಕಂಥ ಈ ಪದ್ಮಾವತಿಯನ್ನು ನೀನು ಮದುವೆ ಆಗಬೇಕು ಎಂಬುದಾಗಿ ಇದನ್ನು ಬರಿತಾ ಇದ್ದೇನೆ ಎಂಬುದಾಗಿ ಆ ಪತ್ರವನ್ನು ಬರೆದು ಅವನು ಸಹಿ ಮಾಡಿ ಕೊಡ್ತಾನಂತೆ. ಇದು ವಾಂಗ್ನಿಶ್ಚಯ ಅಂದರೆ ಇದು ಮಾತಿನಿಂದ ಹೇಳ್ಬಿಡೋದು. ನನ್ನ ಮಗಳು ಗೊತ್ತಲ್ಲ ಹೇಗಿದ್ದಾಳೆ ಅಂತ, ನೀನೇ ನೋಡಿದ್ದೀಯಲ್ಲ ಹೇಗೆ, ಅವ್ಯಂಗೆ ಅಪತಿತೆ ಅಕ್ಲೀಬೆ ದಶದೋಷ ವಿಭಜ್ಜಿತ ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ದೇವಾಗ್ನಿ ದ್ವಿಜಸನ್ನಿಧವು ಅಂತ ಇದು ಕೂಡ ಇದೇ ಶ್ಲೋಕವನ್ನೇ ಹೇಳೋದು. ಅದನ್ನು ಹೇಳ್ತಾರೆ. ಅನಂತರ ಅವರ ಆ ಪತ್ರವನ್ನು ಹಿಡ್ಕೊಂಡು ಹೋಗುವಾಗ ಎರಡು ಕೈಯಿಂದ ಪತ್ರ ಹಿಡ್ಕೊತಾರಂತೆ. ಯಾಕೆ, ಶ್ರೀನಿವಾಸ ದೇವರಿಗೆ ತಲುಪಿಸುವ ಪತ್ರ ಹೆಂಗಿರಬೇಕು. ಆದರೆ ಶುಕಾಚಾರ್ಯ ಹೋಗ್ತಾ ಇದ್ದಾರೆ, ಆಕಾಶ ಅವನು ಹಿಂದೆ ಬಂದ. ಏನಪ್ಪ ಹಿಂದೆ ಬರ್ತಾ ಇದ್ದಿ ಅಂದ. ಆಗ ಅವ್ರು ಹೇಳ್ತಾರೆ, ಅವನೇನಾದರೂ ವರದಕ್ಷಿಣೆ ಕೇಳ್ಬೋದು. ಅವನೊಂದು 10,000 ಕೇಳಿದ ಅಂದರೆ ಆಯಿತು ಅನ್ಬಿಡಿ. ಯಾಕೆಂದರೆ ನಾನು ಕೇಳಬೇಕು ಅವನ್ನ ಅಂತ ಹೇಳಬೇಡಿ. ಯಾಕೆಂದರೆ ಶುಭಸ್ಯ ಶೀಘ್ರಂ ಅಶುಭಸ್ಯ ದೀರ್ಘಂ. ಕೆಟ್ಟ ಕೆಲಸ ಮಾಡಲಿಕ್ಕೆ ನಿಧಾನ ಮಾಡಬೇಕು, ಶುಭ ಕಾರ್ಯ ಇದು. ಆ ದುಡ್ಡಿಗೋಸ್ಕರ ನಿಧಾನ ಆಗೋದು ಬೇಡ. ಮತ್ತು 10 ಲಕ್ಷ ಕೇಳಿದ್ರೆ ಅದು ಆಯಿತು ಅಂತ ಹೇಳ್ರಿ, 10 ಕೋಟಿ ಕೇಳಿದ್ರೆ ಅರ್ಬುದಂ ನಿರ್ಬುದಂವ ಎಷ್ಟಾನಾಗಿದ್ದು ಸರಿ ಹ್ಞೂ ಅಂದ್ಬಿಡ್ರಿ. ಯಾಕೆ ಅಂತ ಹೇಳಿದ್ರೆ ಕಡೆ ಯಾಕೆ ನನ್ನ ಆಸ್ತಿ ಬೇಕಾದ್ರೆ ಕೊಡಲಿಕ್ಕೂ ಸರಿ ನಾ ತಯಾರಿದ್ದೀನಿ ಅಂತಾರೆ. ಯಾಕೆಂದರೆ ಪರಮಾತ್ಮನಿಗೆ ನಾವು ನೈವೇದ್ಯ ಮಾಡುವಾಗ ಏನೇನು ಮಾಡಿದ್ವಿ ಎಲ್ಲವನ್ನೂ ಆ ಪಾತ್ರೆಗೆ ಮಾಡಿಬಿಡ್ತೀವಿ ನಾವು. ಪಾತ್ರೆಗೆ ನೈವೇದ್ಯ ಅಷ್ಟು ಅವನಿಗೆ ಮೊದಲು. ಹಸ್ತೋದಕ್ಕೆ ಎಷ್ಟಿರ್ತೀವಿ ನಾವು, ಎಲ್ಲ ಒಂದು ಇಷ್ಟಿಟ್ಟು 4 ಅಂದರೆ ಬೇರೆ ದೇವತೆಗೆಲ್ಲ ಒಂದು ಇಷ್ಟಿಟ್ಟು, ಚಿತ್ರಾವತಿಯನ್ನು ಇಷ್ಟಿಟ್ಟು ಇರ್ತೀವಿ ನಾವು, ಸ್ವಲ್ಪ ತಾನೆ. ಆದರೆ ಅಷ್ಟು ನೈವೇದ್ಯ ಪರಮಾತ್ಮನಿಗೆ, ಅಂದರೆ ಎಲ್ಲ ಆಸ್ತಿ ಅವಂದೇ, ನಮ್ಮದೇನಿಲ್ಲ ಎಂಬ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ಆಯ್ತಪ್ಪ ಅಂಥೇಳಿ ಅವರು ಹೊಟ್ಟಿದ್ದಾರೆ. ಈ ಮಧ್ಯ ಬಕುಲಾದೇವಿ ಕೂಡ ಮನೆಗೆ ಬಂದುಕೊಳ್ಳೆ ತಕ್ಷಣ ಎದ್ದಿನ ಕೂಡ ಏನು ಗೊತ್ತಿಲ್ಲದವನಂತೆ, ಏನಮ್ಮ ಮದಿಯಂ ಕಾರ್ಯಂ ಪಕ್ವಂವ ಅಪಕ್ವಂವ ಅಂತ ಕೇಳ್ತಾನೆ. ಅನ್ನೋ ಕಾರ್ಯ ಅಂತ. ಮದಿಯಂ ಕಾರ್ಯಂ ಯಾವುದು, ಈ ನನ್ನ ಸೃಷ್ಟಿ ಕಾರ್ಯ ಇದಲ್ಲ ಅದು ಸತ್ಯನೋ ಸುಳ್ಳು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ನಿನ್ನ ಕಾರ್ಯ ಸತ್ಯನೇ. ಯಾಕೆ ಅಂತ ಹೇಳಿದರೆ ಸೃಷ್ಟಿಯ ಮುಂದೆ ಸತ್ಯನೇ. ಸೃಷ್ಟಿ ಸುಳ್ಳಾಗೋಯ್ತು ಅಂದರೆ ನಿನ್ನ ಕಲ್ಯಾಣ ಸುಳ್ಳಾಗೋಗುತ್ತೆ, ನೀ ಬಂದಿದ್ದು ಸುಳ್ಳಾಗೋಗುತ್ತೆ ಅಂತ ಹೇಳ್ತಾಳೆ. ಬಹಳ ಸಾಹಸದಿಂದ ಕೆಲಸ ಆಗೋಯ್ತಪ್ಪ. ಅದು ಕೂಡ ದೇವರ ಬೆಂಬಲ ಮಾತ್ರ ಅದ್ಭುತವಾದ್ದು. ನಾವು ಹೋಲಿಕೆ ಎಲ್ಲ ಒಂದು ಸುಸೂತ್ರವಾಗಿ ಕೆಲಸ ಆಗೋಯ್ತು ನೋಡಪ್ಪ, ಎಲ್ಲ ಪರಮಾತ್ಮನೇ ಮಾಡಿದ್ದು. ಅವನ ಆಲಿಂಗನ ಮಾಡ್ಕೊತ ಅಂತ ಪರಮಾತ್ಮ ತಾಯಿಯನ್ನು, ಎಂಥ ಕೆಲಸ ಮಾಡಿಬಿಟ್ಟೆಮ್ಮ ನೀನು ನನಗೆ ಅಂಥೇಳಿ ಸಂತೋಷ ಪಡ್ತಾನೆ. ಆಮೇಲೆ ಆಯಿತು, ಹಾಗಾದರೆ ಮದುವೆ ತೀರ್ಮಾನ ಆಗಿತ್ತು, ಮತ್ತು ಎಲ್ಲ ಹೋಗಬೇಕು ಎಲ್ಲ ಅದಕ್ಕೆ. ಆದರೆ ಅಷ್ಟು ಹೇಳಿಕೊಳ್ಳಿ ಅಮ್ಮ, ನಾನು ಮದುವೆ ಬೇಡಮ್ಮ ನನಗೆ ಅಂತ. ಯಾಕೋ ಎಲ್ಲ ಮದುವೆ ಮಾಡಿ ಎಲ್ಲ ತೀರ್ಮಾನ ಮಾಡಿಸ್ಬಿಟ್ಟು ತಿರ್ಗಿ ಈ ಮದುವೆ ಬೇಡ ಅಂತ ಹೇಳ್ತಾ ಇದ್ದಿ. ನೋಡು ಆಕಾಶರಾಜನಿಗೆ ಅವನ ತಲೆ ಕೂದಲಷ್ಟು ಬಂಧುಗಳು, ನನಗೆ ನಾನು ನೀನು ಇಬ್ಬರಿದ್ದಾರೆ, ಯಾರಿದ್ದಾರೆ ಹೇಳು ಮದುವೆಗೆ. ಬಂಧುಗಳು ಇಲ್ಲದೆ ಮದುವೆ ಮಾಡ್ಕೊಳ್ಳೋದು ಸುಮ್ಮನೆ ಯಾಕಪ್ಪ ನಾನು ಮೋಹಗೊಳಿಸ್ತಿ. ಎಲ್ಲಿ ಹೇಳ ನಿಮ್ಮ ಬಂಧುಗಳು ಎಷ್ಟು ಜನ,
ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಃ ಯಸ್ಯ ಪ್ರಭೋ ಸೇವಕಾಃ ಸತ್ರೈಲೋಕ್ಯ ಕುಟುಂಬಪಾಲನಪರಃ ಕುರ್ಯಾದ್ಧರಿರ್ಮಂಗಳಂ. ಎಷ್ಟು ಜನ? ಬ್ರಹ್ಮ ವಾಯು ಗಿರೀಶ ಶೇಷ ಗರುಡಾಃ ದೇವೇಂದ್ರ ಕಾಮೌ ಗುರುಃ ಚಂದ್ರಾರ್ಕೌ ವರುಣಾನಲೌ ಮನುಯಮೌ ವಿತ್ತೇಶ ವಿಘ್ನೇಶ್ವರೌ ನಾಸತ್ಯವು ಮರುದ್ಗಣಯುತಾಃ ಪರ್ಜನ್ಯ ಮಿತ್ರಾದಯಃ ಸಸ್ತ್ರೀಕಾಃ. ಇಷ್ಟು ಜನ ಇದ್ದಾರೆ, ಅವರೆಲ್ಲ ಕರೆಸು ಅಂದ್ಕೊಂಡು. ಹೌದಲ್ಲಮ್ಮ ಇಷ್ಟು ಜನ ಇದ್ದಾರೆ ನನಗೆ, ಹೌದು ಕರೆಸ್ತೀನಿ ಅಂತ ಹೇಳ್ಬಿಟ್ಟು ಗರುಡ ಮತ್ತು ಶೇಷನ ಸ್ಮರಣೆ ಮಾಡಿಕೊಂಡು ಕೂಡಲೇ ಇಬ್ಬರು ಪ್ರತ್ಯಕ್ಷ. ಗರುಡ ನೀನು ಬ್ರಹ್ಮದೇವರ ಲೋಕಕ್ಕೆ ಹೋಗು, ಶೇಷದೇವ ನೀನು ವಾಯುದೇವರ ಲೋಕಕ್ಕೆ ಹೋಗು, ಇಬ್ಬರನ್ನ ಕರ್ಕೊಂಬ, ಮದುವೆ ಮಾಡ್ಕೊತಾ ಇದ್ದೀನಿ ಅಂತ ಹೇಳು ಅಂತ ಹೇಳಿಕೊಳ್ಳೆ ವೇಗವಾಗಿ ಹೋಗ್ತಾನಂತೆ. ಈಗಲೂ ಕೂಡ ಅಷ್ಟೇ, ತಿರುಪತಿ ದೇವಸ್ಥಾನದಲ್ಲಿ ಬ್ರಹ್ಮೋತ್ಸವ ನಡೆಯುತ್ತಲ್ಲ ಈಗ ನಾಡದ ಆಶ್ವೀಜ ಮಾಸದಲ್ಲಿ. ಆ ಬ್ರಹ್ಮೋತ್ಸವ ಮಾಡುವಾಗ ಗರುಡ ಇದ್ದಲ್ಲ, ಅದು ಧ್ವಜಾರೋಹಣ ಅಂತ ಹೇಳ್ತಾರೆ. ಆ ಧ್ವಜಾರೋಹಣ ಕಾಲದಲ್ಲಿ ಎಲ್ಲರನ್ನು ಬಿಡೋದಿಲ್ಲ, ಕೆಲವರು ಮಾತ್ರ. ನಾವು ಮಹಾದ್ವಾರದಿಂದ ಹೊರಗಡೆ ಹೋದ್ಕೊಳ್ಳೆ ಒಂದು ಧ್ವಜಸ್ತಂಭ ಇದೆ ನೋಡಿ, ಅದನ್ನು 60 ಅಡಿ 70 ಅಡಿ ಇದೆ ಅದು. ಅಲ್ಲಿ ಒಂದು ಗರುಡನ ಚಿತ್ರ ಬರೀತಾರೆ, ಬರೆದುಬಿಟ್ಟು ಅದನ್ನು ಮೇಲೆ ಕಳಿಸ್ತಾರೆ. ಅಂದರೆ ಅರ್ಥ ಅದು ಧ್ವಜಾರೋಹಣ ಅಂದರೆ ಗರುಡನ ಕರೆಯೋದು. ಅಲ್ಲಿ ಸುಪರ್ಣೋಸಿ ಗರುತ್ಮಾನ್ ಅಂತ ಯಜುರ್ವೇದದ ಮಂತ್ರ ಇದೆ, ಅದನ್ನು ಹೇಳ್ತಾರೆ. ಅವನ ರೆಕ್ಕೆಗಳು ಅಂದರೆ ಋಗ್ವೇದ ಯಜುರ್ವೇದ ಸುಪರ್ಣೋಸಿ ಗರುತ್ಮಾನ್ ಅಂತ ಹೇಳಿಬಿಟ್ಟು ನೀನು ಹೋಗಿಬಿಟ್ಟು ಎಲ್ಲರನ್ನು ಕರ್ಕೊಂಬರಬೇಕು. ಅಂದರೆ ದೇವತೆಗಳ ಆಹ್ವಾನ ಅಂಕೆ ಲಾಂಛನವಾಗಿರತಕ್ಕಂಥ ಈ ಧ್ವಜಾರೋಹಣವನ್ನು ಮಾಡ್ತಾರೆ. ಪೂರ್ತಿ ಕಾರ್ಯಕ್ರಮ ಆದಮೇಲೆ ಧ್ವಜ ಅವರೋಹಣ ಇಳಿಸೋದು ಅಂತ ಕಾರ್ಯಕ್ರಮ ಇದೆ. ಈ ಒಂದು ಕಾರ್ಯಕ್ರಮ ಮಾಡುವಂತೆ ಇಲ್ಲಿ ಗರುಡನ ಕಳಿಸ್ಕೊಟ್ಟಿದ್ದಾರೆ. ಬ್ರಹ್ಮದೇವರು ಹೇಳಿದುಕೊಳ್ಳೆ ಬ್ರಹ್ಮದೇವರು ತುಂಬ ಸಂತೋಷ ಆಗುತ್ತೆ. ಅವರಿಗೆಲ್ಲ ಏನೇನು ದಕ್ಷಿಣೆ ಬಾಕಿ ಇತ್ತು ಅದೆಲ್ಲ ಕೊಡ್ತಾರಂತೆ. ವೇಗವಾಗಿ ಅವರು ಹೊರಟಿದ್ದಾರೆ ಸರಸ್ವತಿ ಜೊತೆಗೆ. ದಾರಿ ಉದ್ದಕ್ಕೂ ಅವನ ಸ್ತೋತ್ರ ಮಾಡ್ತಾ ಇದ್ದಾರೆ. ಪರಮಾತ್ಮ ಇನ್ನೂ ಬಂದಿಲ್ಲ ಬ್ರಹ್ಮದೇವ ಎಷ್ಟೊತ್ತು ಮಾಡ್ತಾ ಇದ್ದಾನೆ ಅಂದರೆ, ನಮಗೆ ಅರ್ಜೆಂಟ್ ಇತ್ತು ಅಂದರೆ ಆ ಬಸ್ ಎಂಬುದಕ್ಕಂಥದ್ದು ಸರಿಯಾದ ಟೈಮಕ್ಕೆ ಬರೋದು. ನಾವು ಬೇಗ ಹೋಗಬೇಕು ಅಂದರೆ ಎಷ್ಟೊತ್ತಾದರೂ ಈ ಬಸ್ ಬರೋದೇ ಇಲ್ಲ ಅಂತ ನಾವು ಬೈತಾ ಇರ್ತೀವಿ ನಾವು. ಹಾಗೆ ಇವನು ಕೂಡ ಹಾಗೆ ಆಗಿದೆ. ಇಲ್ಲ ಪರಮಾತ್ಮ ಈಗ ತುಮೂರು ತೀರ್ಥಕ್ಕೆ ಬಂದ, ಕಪಿಲ ತೀರ್ಥಕ್ಕೆ ಬಂದ ಅಂದ್ಕೊಳ್ಳೆ ಪರಮಾತ್ಮ ತುಂಬ ಸಂತೋಷ ಆಯಿತು ಅವನಿಗೆ. ತಕ್ಷಣ ಬಂದು ನೋಡಿದ್ದಾರೆ, ಇಬ್ಬರು ಪರಸ್ಪರವಾಗಿ ಆಲಿಂಗನ ಮಾಡಿಕೊಂಡ್ರಂತೆ. ಇದಕ್ಕೆ ಕನಕದಾಸರು ಹೇಳ್ತಾರೆ, 4 ಒಂದುಗೂಡಿ 20 ಸೇರಿ ಆಮೇಲೆ 64 ಬಿಟ್ಟು ಅಂತ, 64 ಬಿಟ್ಟು ಆಮೇಲೆ 7 ಕೋಟಿ ಎದ್ದು ನಿಂತ್ಕೊಂಡವು ಅಂತ ಹೇಳಿದ್ರು. ಇದು ಏನು ಅಂದರೆ ಪರಮಾತ್ಮ ಅವನ ಭಕ್ತ ಒಟ್ಟಿಗೆ ಸೇರಿದರೆ ಆಲಿಂಗನ ಮಾಡಿದ್ರೆ ಏನಾಗತ್ತೆ ಅಂತ ಹೇಳೋ ಲಕ್ಷಣ ಇದು. ಈಗ ಬ್ರಹ್ಮದೇವರು ಮತ್ತು ಪರಮಾತ್ಮ ಏನಿದ್ದಾನೆ ಅವನಿಗೆ ಎಷ್ಟು ಕಣ್ಣು? 2 ಕಣ್ಣು. ಬ್ರಹ್ಮದೇವರಿಗೂ 2 ಕಣ್ಣು ಅಂತ ತಿಳ್ಕೊಳ್ಳಿ. ಇದು ಹನುಮಂತಂಗೆ ಹೇಳಿದ್ದಿದ್ದು, ಯಾಕೆ ಹನುಮಂತಂಗೆ 2 ಕಣ್ಣಲ್ವಾ? ಹಾಗೆ ಅಂದರೆ ಕಣ್ಣನ್ನು ಅಗಲ ಮಾಡ್ತಾರಂತೆ. ಹಾಗಾದರೆ 4 ಒಂದುಗೂಡಿ ಅಂತಾಯಿತು. ಅವನ ಕಣ್ಣು ಇವನ ಕಣ್ಣು ನೋಡ್ತಾ ಇದ್ದಾರೆ, 4 ಕಣ್ಣು ಒಂದುಗೂಡಿ. ಆಲಿಂಗನ ಹಿಂಗೆ ಮಾಡಿಕೊಂಡಾಗ ಇವಂದು 10 ಬೆರಳು ಅವನ 10 ಬೆರಳು 20 ಒಂದುಗೂಡಿ ಆಯಿತು, ಜೊತೆಗೂಡ್ತು. ಆಮೇಲೆ ನಗದೇ ಇರ್ತಾರೆ ಅವರು ನೋಡಿದಾಗ 32 ಹಲ್ಲು 32 64 ಬಾಯಿ ಬಿಟ್ಟು 64 ಬಿಟ್ಟು. ಇವನಿಗೆ 3.5 ಕೋಟಿ ಕೂದಲು, ಅವನಿಗೆ 3.5 ಕೋಟಿ ಕೂದಲು, ಅದು ರೋಮಾಂಚನ ಆಗೋದು. 7 ಕೋಟಿ ಎದ್ದು ನಿಂತ್ಕೊಂತು. ಅಂದ್ರೇನು? ಆಲಿಂಗನ ಮಾಡೋ ರೀತಿಯನ್ನು ಈ ರೀತಿ ಅವರು ಮುಂಡಿಗೆ ರೂಪದಲ್ಲಿ ಹೇಳ್ತಾರೆ. ಅಂತೂ ಎಷ್ಟು ತಡ ಮಾಡಿಬಿಟ್ಟೆಯಪ್ಪ ನೀನು ಅಂತ ಹೇಳ್ತಾರೆ. ನಿಜವಾಗಲೂ ಪರಮಾತ್ಮ ಸಮಾನ ಆಗತಕ್ಕಂಥ ಒಬ್ಬ ತಂದೆ ಇಲ್ಲ, ಬ್ರಹ್ಮದೇವ ಸಮಾನ ಒಬ್ಬ ಮಗ ಇಲ್ಲ ಅಂತ ದೇವತೆಗಳ ಪುಷ್ಪವೃಷ್ಟಿ ಮಾಡ್ತಾರೆ. ಮದುವೆ ವಿಚಾರ ಹೇಳ್ತಾನೆ, ಆಯ್ ಸ್ವಾಮಿ ಹಾಗಾದ್ರೆ ಬರೋಣ ಅಂತ ಹೇಳಿಬಿಟ್ಟು ಬ್ರಹ್ಮದೇವರು ಬಂದಿದ್ದಾರೆ, ವಾಯುದೇವರು ಬಂದರು, ರುದ್ರಾದಿ ದೇವತೆಗಳೆಲ್ಲ ಬರ್ತಾ ಇದ್ದಾರೆ, ಯಮಧರ್ಮನೂ ಬಂದಿದ್ದಾನೆ, ಇಂದ್ರಾದಿ ದೇವತೆಗಳೆಲ್ಲ ಬರ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಮಗ ಮದುವೆ ಮಾಡ್ಕೊತಾನಂತ ಅಪ್ಪನ ಖುಷಿ ಇರುತ್ತೆ. ಇಲ್ಲ ಹಾಗಲ್ಲ, ಅಪ್ಪ ಮದುವೆ ಮಾಡ್ಕೊತಾ ಇದ್ದೆ ಅಂತ ಹೇಳ್ಬಿಟ್ಟು ಮಕ್ಕಳು ಓಡಾಟ ಜಾಸ್ತಿ. ಹೀಗಾಗಿ ಎಲ್ಲ ಒಂದುಗೂಡಿದ್ದಾರೆ. ವರುಣ ಬಂದಿದ್ದಾನೆ, ಆಮೇಲೆ ಅಗ್ನಿ ಬಂದಿದ್ದಾನೆ, ಆಮೇಲೆ ನವಗ್ರಹಗಳು ಅವರೆಲ್ಲ ಬಂದು ಸೇರಿಕೊಂಡಿದ್ದಾರೆ. ಅವರಿಗೆಲ್ಲ ಒಂದೊಂದು ಕೆಲಸವನ್ನು ಪರಮಾತ್ಮ ಯೋಜನೆ ಮಾಡ್ತಾ ಇದ್ದಾನೆ. ದೇವತೆಗಳ ಆಹ್ವಾನ ಮಾಡಲಿಕ್ಕೆ ಮನ್ಮಥನ ಇಟ್ಟನಂತೆ, ದೇವತೆಗಳ ಆಹ್ವಾನ ಮಾಡಲಿಕ್ಕೆ. ಆಮೇಲೆ ಕುಮಾರ ಇದ್ದಾನಲ್ಲ, ಅವನನ್ನು ಕೂಡ ಬೀಳ್ಕೊಳ್ಳಿಕ್ಕೆ, ಕುಮಾರ ಕೊಳ್ಳಿಕ್ಕೆ, ನೋಡಲಿಕ್ಕೆ, ಸ್ವಾಗತ ಮಾಡಲಿಕ್ಕೆ ಇಬ್ಬರು ಮನ್ಮಥರೇ. ಒಬ್ಬನಿಗೆ 6 ಮುಖ. ಈಗ ಹಿಂದೆಲ್ಲ ಅರಮನೆಗೆಲ್ಲ 4, 8 ಬಾಗಿಲುಗಳು ಇರ್ತಾಯಿದ್ದವು. ಈ ಮುಖದಿಂದ ಬಂದ ಅಂದರೆ ನೋಡಲಿಕ್ಕೆ ಆಗಲ್ಲ. ಇವನಿಗೆ 6 ಮುಖ, ಷಣ್ಮುಖ. ಯಾವ ಬಾಗಿಲಿಂದ ಬಂದ್ಕೊಂಡು ಗೊತ್ತಾಗ್ಬಿಡುತ್ತೆ ಇವನಿಗೆ. ಅದಕ್ಕೆ ಅವನನ್ನೇ ಇಟ್ಟನಂತೆ. ಮನ್ಮಥ ಇದ್ದ ಅವನನ್ನು ಯಾಕೆ ಇಟ್ಟಿದ್ದು ಅಂದರೆ, ಯಾವತ್ತೂ ಕೂಡ ವಧುವರು ಚೆನ್ನಾಗಿರ್ತಾರಲ್ಲ ಪರವಾಗಿಲ್ಲ,
ಈ ಸ್ವಾಗತ ಮಾಡುವಾಗ ರಿಸೆಪ್ಷನ್ ಮಾಡುವ ಇರ್ತಾರಲ್ಲ, ಅವು ಚೆನ್ನಾಗಿರಬೇಕು, ಅವ್ರ ಮುಖ ನೋಡಲಿಕ್ಕಾದ್ರೂ ಬರಬೇಕಲ್ಲ. ಹಾಗಾಗಿ ಅದಕ್ಕೋಸ್ಕರ ಅವನು ನಿಲ್ಲಿಸಿರ್ತಾರೆ. ಇಲ್ಲಿ ಮನ್ಮಥ ಕೇಳಬೇಕಾ, ಪರಮಾತ್ಮನ ಮಗ ಅಂದಮೇಲೆ ಅವನು ಸರಿ ಎಲ್ಲರೂ ಸ್ವಾಗತ ಮಾಡಬೇಕು, ಅದಕ್ಕಾಗಿ ಮಾಡಿದ್ರು. ದೇವತೆಗಳ ಆಹ್ವಾನ ಮಾಡೋದರಲ್ಲಿ ಎದುರುಗೊಳ್ಳೋದರಲ್ಲಿ ಇವರಿಬ್ಬರು ಇಟ್ಟಿದ್ದಾರೆ. ಅಗ್ನಿ ಅಡುಗೆ ಮಾಡಲಿಕ್ಕೆ, ವರುಣ ನೀರು, ಚಂದ್ರ ಬೆಳಕಿಗೆ. ಯಾರಾದರೂ ಅಶಿಸ್ತು ಮಾಡಿದರೆ ಅದಕ್ಕೆ ಶಿಕ್ಷೆ ಕೊಡಲಿಕ್ಕೋಸ್ಕರ ಯಮಧರ್ಮ. ಹೀಗೆ ಚಿತ್ರಗುಪ್ತರೇ ಇದ್ದಾರೆ, ಅವರ ಕಾರ್ಯಕ್ರಮ. ದೊನ್ನೆಗಳೆಲ್ಲ ಕಟ್ಟಲಿಕ್ಕೋಸ್ಕರವಾಗಿ ದ್ರೋಣ ಪಾತ್ರೆ ತಯಾರು ಮಾಡಲಿಕ್ಕೋಸ್ಕರವಾಗಿ ನವಗ್ರಹಗಳು. ಹೀಗಾಗಿ ಎಲ್ಲರಿಗೂ ಒಂದು ವ್ಯವಸ್ಥೆ ಮಾಡಿದೆ. ಎಲ್ಲರೂ ಕೂಡ ತಾಂಬೂಲವನ್ನು ಪೂರ್ಣವಾಗಿ ಅವರು ತೊಗೊಂಡಿದ್ದಾರೆ. ನಾವು ಈ ಕೆಲಸ ಮಾಡ್ತೀವಿ ಅಂಥೇಳಿ. ಆದರೆ ಒಂದು ಹೇಳ್ತಾನೆ, ಅಡುಗೆ ಮಾಡಲಿಕ್ಕೇನೋ ಎಲ್ಲ ಸರಿಗಿದೆ, ಅದು ಒಂದು ಪಾತ್ರೆ ಇಷ್ಟು ನಿಮ್ಮ ಜನ ಬೇರೆ ಜಾಸ್ತಿ ಹೇಗೆ ಅಂತ ಕೇಳಿದಾಗ ಕೋಪಗೊಂಡವಂತೆ ನಟನೆ ಮಾಡ್ತಾನಂತ ಪರಮಾತ್ಮ. ನೋಡಿದೆಯಾ, ಅವನ ಒಂದು ಸಣ್ಣ ನಾಮಕರಣ ಅವರ ಮನೆಯಲ್ಲಾದರೆ ಸಾವಿರಾರು ಪಾತ್ರೆಗಳು ಬಿದ್ದಿರುತ್ತೆ. ನಾನು ಮದುವೆ ಮಾಡ್ಕೊತಾ ಇದ್ದೀನಿ, ಪಾತ್ರೆ ಇಲ್ಲ ಅಂತ ಇದ್ದಾನೆ. ಪಾತ್ರೆನೇ ಬೇಡ ಬಿಡು. ಅನ್ನಂ ಸ್ವಾಮಿ ಸರೋ ಮಧ್ಯೆ ಅಂದರೆ ಎಲ್ಲ ಸರೋವರಗಳಲ್ಲಿ ಏನೋ ಅಡುಗೆ ಮಾಡಬೇಕು ಅಂತ. ಅದು ಹೆಂಗೆ ಮಾಡೋದು ಅಂದರೆ, ನಾ ಮೊದಲೇ ಕಥೆ ಹೇಳಿದ, ಸ್ವಾಮಿ ಸರೋವರ ಅಂದ ಯಾರು? ಸರಸ್ವತಿ. ಅನ್ನಂ ಸರಸ್ವತಿ ಗುರಿಯಾತ್. ಪರಮಾತ್ಮ ಅಚಿಂತ್ಯಾದ್ಭುತವಾದ ಶಕ್ತಿಯಿಂದ ಆ ಸರೋವರಗಳೇ ಪಾತ್ರೆ ಆಗ್ತಾರೆ ಅಭಿಮಾನಿಗಳು. ಅವರೇ ಅಡುಗೆ ಮಾಡ್ತಾರೆ. ನೀನು ನೆಪ ಮಾತ್ರ ಇದ್ದರೆ ಸಾಕು ಅಂತ ಹೇಳಿದ ಕೂಡಲೇ ಹಾಗೆ ಆಗಲಿ ಅಂತ ಹೇಳಿದ್ದಾರೆ. ಒಂದೊಂದು ತೀರ್ಥದಲ್ಲಿ ಒಂದೊಂದು ಈ ವಸ್ತುಗಳೆಲ್ಲ ತಯಾರಾಗಬೇಕು ಅಂತಾಯಿತು. ಈ ಮಧ್ಯೆ ಪುನಃ ಅವನು ಹೇಳ್ತಾನೆ, ನನಗೆ ಮದುವೆ ಮಾಡಲಿಕ್ಕೆ ಯಾಕೋ ಆಸಕ್ತಿ ಇಲ್ಲ ಅಂತ ಪುನಃ ಅಂತಾನೆ. ಯಾಕಪ್ಪ ಏನಾಯಿತು ಅಂದರೆ, ಮದುವೆಗೆ ದುಡ್ಡು ಬೇಡವಾ? ಎಲ್ಲ ಏನೋ ಲಿಸ್ಟ್ ಕೊಟ್ಬಿಟ್ವಿ ನಾವು, ಅದು ಮಾಡಬೇಕು ಇದು ಮಾಡಬೇಕು ಅಂತ, ದುಡ್ಡು ಬೇಡವಾ? ಅದಕ್ಕೆ ರುದ್ರದೇವ ಹೇಳ್ತಾನೆ, ಏನು ಸ್ವಾಮಿ ಮದುವೆ ಅಂದರೆ ಸುಲಭ ಅಲ್ಲ, ಸಾಲ ಮಾಡಬೇಕು ಅಂತಾನೆ. ನಿಂಗೇನು ಗೊತ್ತಾಗಲ್ಲ ಬಿಡಪ್ಪ, ಸಾಲ ಯಾರು ಕೊಡ್ತಾನೆ ನನಗೆ? ಕುಬೇರ ಇದ್ದಾನೆ ಕೇಳು ಅಂತ ಹೇಳಿದ ಕೂಡ ಕುಬೇರ, ನೋಡಪ್ಪ ನಾನು ಮದುವೆ ಮಾಡ್ಕೊತಾ ಇದ್ದೇನೆ, ನನಗೆ ಶ್ರೀನಿವಾಸ ಅವನ ಮದುವೆಗೋಸ್ಕರವಾಗಿ ಎಷ್ಟು ಸಾಲ ತೊಗೊಂಡಿರೋದು? 14 ಲಕ್ಷ ಸುವರ್ಣ ನಾಣ್ಯಗಳು. ಏನು ಈ ಸುವರ್ಣ ನಾಣ್ಯ ಇಷ್ಟಿಷ್ಟು ನಾಣ್ಯ ಅಲ್ಲ, 1000 ರೂಪಾಯಿ ಬರ್ತಲ್ಲ, ಅದಲ್ಲ, ಒಂದೊಂದು ಇಷ್ಟಿಷ್ಟಗಲ ಇರತಕ್ಕಂಥದ್ದು. ಅದನ್ನು ಈಗ ಲೆಕ್ಕ ಮಾಡಿದ್ದಾರೆ, ಅದು ಎಷ್ಟು ಆಗಬಹುದು ಅಂತ. ಆ ಸಾಲ ತೊಗೊಂಡಿದ್ದು ಅಂದರೆ 14 ಕೋಟಿ ಸ್ಟರ್ಲಿಂಗ್ ಅಂತದು. ಸ್ಟರ್ಲಿಂಗ್ ಅಂತ ಬರ್ತಲ್ಲ, ಅದು ಕಲಿಯುಗ ಪರ್ಯಂತವಾಗಿ ತೀರಿಸಬೇಕು ಅದನ್ನು. ಅಷ್ಟು ದೊಡ್ಡ ಸಾಲ ತೊಗೊಂಡಿದ್ದಾನೆ. ಆ ಸಾಲ ಮುಟ್ಲೂ ಇಲ್ಲ ಅದನ್ನು. ಯಾವುದದು? ರಾಮಟಂಕಿ ವರಹಗಳು ಅಂತ ಹೇಳ್ತಾರೆ. ರಾಮಚಂದ್ರ ದೇವರೇನಿದ್ದಾರೆ 14 ವರ್ಷ ಕಾಡಿಗೆ ಹೋದಾಗ ಅವರೇ ಮಾಡಿದರು, ರಾಮನನ್ನು ನೋಡಲಿಕ್ಕೆ ಯಾರು ಬರಲಿಕ್ಕೆ ಆಗಲಿಲ್ಲ, ಯಾರಿಗೂ. ಎಲ್ಲಿದ್ದಾರೆ ಯಾರಿಗೂ ಗೊತ್ತು? ಸುತ್ತ ಇರ್ತಾರೆ ಅವರು, ನೋಡಲಿಕ್ಕೆ ಆಗಲಿಲ್ಲ. ಕಡೆಗೆ ರಾಮನ ಪಟ್ಟಾಭಿಷೇಕ ಆಗುವಾಗ ಎಲ್ಲ ಬಂದರು. ಬಂದಾಗ ರಾಮನ ರಾಜನತ್ರ ಬರೋರು ಸುಮ್ಮನೆ ಬರ್ತಾರಾ? ಯಥಾಶಕ್ತಿ ಬಂಗಾರಗಳು ಹೋಗಿ ತೊಗೊಂಬಂದಿದ್ದಾರೆ ಅವನು ಕಾಣಿಕೆ ಕೊಡಲಿಕ್ಕೆ ಅಂತ. ಅವನ ಕಾಣಿಕೆ ಇಸ್ಕೊಳ್ಳೋದು, ಅವರಿಗೆ ಮಂತ್ರಾಕ್ಷತೆ ಫಲ ಎಲ್ಲ ಕೊಡೋದು ರಾಮಚಂದ್ರ ಮಾಡ್ತಾಯಿದ್ದಾನೆ. ರಾಶಿ ಬಿದ್ದೋಗಿದೆ. ಎಲ್ಲ ಆದಮೇಲೆ ಪರಮಾತ್ಮ ಕುಬೇರಂಗೆ ಹೇಳ್ತಾನೆ, ನೋಡಪ್ಪ ನಾನು ಇಲ್ಲಿಗೆ ಬಂದಾಗ ಈ ದುಡ್ಡನ್ನು ಅಲ್ಲಿ ತೆಗೆದುಕೊಂಡು ಹೋಗೋದಿಲ್ಲ, ಅಲ್ಲಿಂದ ಇಲ್ಲಿ ಬರುವಾಗ ಆ ದುಡ್ಡು ಇಲ್ಲಿ ತರಲ್ಲ, ಇಲ್ಲಿಗೆ ಅಲ್ಲಿಗೆ ಈ ಸಂಪತ್ತೆಲ್ಲ ಬಂದಿದ್ದಲ್ಲ, ಅದೆಲ್ಲವಂದು ಕೂಡ ಈ ನಾವು ರಾಮ ಪಟ್ಟಾಭಿಷೇಕ ಇಟ್ಕೊಂಡಿದ್ದೀವಲ್ಲ, ಆ ಚಿತ್ರ ಬರುವಂತೆ ನೀನು ಟಂಕ ಮಾಡಿಸಿ ಅದನ್ನು ನೀನೇ ಇಟ್ಕೊಂಡಿರೋ, ನಾನು ಬೇಕಾದ ನಾನು ಕೇಳ್ತೇನೆ ಅಂತ ಬಡ್ಡಿಗೋಸ್ಕರವಾಗಿ ಅದನ್ನು ಇಟ್ಕೊಂಡಿರು ಅಂತ ಪರಮಾತ್ಮ ಹೇಳ್ತಾನೆ. ಆಗ ಅದನ್ನು ಟಂಕಿ ಮಾಡಿಸಿದ್ದದನ್ನು ಯಾರು? ರಾಮ ಟಂಕಿ ಬರಹ ಅಂದರೆ ರಾಮ, ಸೀತಾ, ಲಕ್ಷ್ಮಣ, ಭರತ, ಆಮೇಲೆ ಹನುಮಂತ ಇವರೆಲ್ಲ ಇರತಕ್ಕಂಥದ್ದು ರಾಮ ಪಟ್ಟಾಭಿಷೇಕ ಚಿತ್ರ ಇದಲ್ಲ, ಅದನ್ನು ಟಂಕಿ ಮಾಡಿರ್ತಕ್ಕಂಥದ್ದು. ಈಗಲೂ ಕೂಡ ಈ ತಿರುಪತಿಯ ಕೋಶಾಗಾರದಲ್ಲಿ 14 ಅಂತಹ ನಾಣ್ಯಗಳು ಹಾಗೇ ಇದೆ. ಆಗ ಮಾಡಿಸಿದ್ದು ಇನ್ನೂ ಇದೆ. ಅದನ್ನು ಊಹೆ ಮಾಡ್ಕೊಂಡು ಇಂಥದ್ದು 14 ಲಕ್ಷ ಆದರೆ ಎಷ್ಟಾಯಿತು ಅಂತ ಲೆಕ್ಕ ಹಾಕಿದ್ದಾರೆ. ಅದನ್ನು ಅಷ್ಟು ದುಡ್ಡನ್ನು ಕಲಿಯುಗ ಪರ್ಯಂತ ಕೊಡಬೇಕು ಭಕ್ತರು ಕೊಡತಕ್ಕಂಥದ್ದನ್ನು ಅಂತ ಹೇಳ್ತಾ ಇದ್ದಾರೆ. ಅದು ಏನು ಕೊಟ್ಟು ಏನು ಬಿಟ್ಟು ಇನ್ನೂ ಗೊತ್ತಿಲ್ಲ. ಯಾಕೆಂದರೆ ಪರಮಾತ್ಮ ಇನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ದನ್ನೋದು ಗೊತ್ತಿಲ್ಲ. ಈಗೆಲ್ಲ ಬೇಕಾಷ್ಟು ದುಡ್ಡುಗಳನ್ನು ಬಂದಿದೆ, ಅದೆಲ್ಲ ಯಾರ್ಯಾರು ತಲೆ ಒಡೆದು ಮೋಸ ಮಾಡಿ ಬಂದಿದ್ದ ದುಡ್ಡೆಲ್ಲ ಪರಮಾತ್ಮ ಅಲ್ಲಲ್ಲೇ ವ್ಯವಸ್ಥೆ ಮಾಡಿಬಿಡ್ತಾನೆ ಅದು ಭಕ್ತರಿಗೆ. ಆದರೆ ನಿಜವಾಗಲೂ ಕೂಡ ನಾನು ಉಪನ್ಯಾಸ ಮಾಡಿದಾಗ ಒಂದು ದಕ್ಷಿಣೆ ನಂಗೆ ಬರುತ್ತಲ್ಲ, ಅದನ್ನು ಒಂದು ಹುಂಡಿಗೆ 10 ರೂಪಾಯಿ ಹಾಕಿದ್ರೆ ಅದನ್ನು ತೆಗೆದುಕೊತಾನೆ. ಅಂಥ ದುಡ್ಡು ಎಷ್ಟಿರ್ಬೋದು? ನಾವು ಹಾಕೋದೇ ಇಲ್ಲ ಹುಂಡಿಗೆ. ನಮ್ಮ ಬಂದಿದ್ದು ನಾವೇ ತಿಂದು ಹಾಕ್ಬಿಡ್ತೀವಿ, ನಾವು ಹಾಕೋದೇ ಇಲ್ಲ. ಇನ್ನು ಬರೋ ದುಡ್ಡುಗಳೆಲ್ಲ ಕಂತೆ ಬರುತ್ತೆ ದುಡ್ಡುಗಳೆಲ್ಲ. ಯಾವುದು? ಅದು ಇದು ಅಂಥದ್ದು ಅನ್ಯಾಯದ ದುಡ್ಡುಗಳು, ಅದು ಪರಮಾತ್ಮ ಕೊಡೋದಿಲ್ಲ. ಅಂತೂ ಹೀಗಾಗಿ ಇಂತಹ
ಪರಮಾತ್ಮನ ಒಂದು ಕಲ್ಯಾಣಕ್ಕೋಸ್ಕರವಾಗಿ ತೊಗೊಂಡಿದ್ದಾನೆ. ಎಲ್ಲಿ ದುಡ್ಡು ತೊಗೊಂಡಿದ್ದು, ಸಾಕ್ಷಿ ಯಾರು ಅಂತ ಬೇಕಲ್ಲ. ಅದಕ್ಕೋಸ್ಕರವಾಗಿ ಈಗ ನಾವು ಸ್ವಾಮಿ ಪುಷ್ಕರಣಿ ಸರೋವರ ನಮ್ಗೆ ನೋಡ್ತಾ ಇದ್ದೇವೆ. ಈ ಜಲಕೇಲಿ ಮಂಟಪ ಅಂತ ನೆನ್ನೆ ಕೂಡ ಹೇಳಿದೆ. ಆದರೆ ಈ ಭಾಗದಲ್ಲಿ ಅಂದರೆ ಏನು, ನಾವೆಲ್ಲ ಸ್ನಾನ ಮಾಡಿಕೊಂಡು ಹಂಗೆ ಹೊರಟೋಗ್ತಾ ಇರ್ತೀವಿ ನಾವು. ಅಲ್ಲಲ್ಲ, ವರಾಹದೇವರ ಪಕ್ಕದ ಜಾಗಗಳಲ್ಲ. ವರಾಹದೇವರ ಪಕ್ಕದ ಜಾಗದಲ್ಲಿ ಒಂದು ದೊಡ್ಡ ವೃಕ್ಷ ಇದೆ. ಅದಾದಮೇಲೆ ಇನ್ನೊಂದು ವೃಕ್ಷ ಇದೆ, ಅಶ್ವತ್ಥ ವೃಕ್ಷ. ಅದು ಸಾಕ್ಷಿ. ಅಲ್ಲಿ ದುಡ್ಡು ಕೊಟ್ಟಿದ್ದು ಸರಿಯಾಗಿ ತಿಳ್ಕೊಬೇಕು ನಾವು. ಅದು ಎಷ್ಟೋ 1000 ವರ್ಷದಿಂದ ಇದೆ. ಅದು ಶ್ರೀನಿವಾಸ ದೇವರ ಕಲ್ಯಾಣದ ಕಾಲದಲ್ಲೇ ಅದು ಇತ್ತು ಅಂತ ಹೇಳಿದ್ರೆ ಅದು ಎಷ್ಟು ವರ್ಷ ಆಗಿರ್ಬೇಕು ನೋಡಿ. ಅದು ಆ ಜಾಗದಲ್ಲಿ ಆಗಿದ್ದು. ಅಲ್ಲಿ ದುಡ್ಡೆಲ್ಲ ತಂದು ಕೊಟ್ಟರು, ಅವರು ತೊಗೊಂಡ್ರು. ಸಾಕ್ಷಿ ಯಾರು ಅಂದರೆ, ಒಂದು ಸಾಕ್ಷಿ ಬ್ರಹ್ಮದೇವರು, ಇನ್ನೊಂದು ಸಾಕ್ಷಿ ರುದ್ರದೇವರು. ಒಬ್ಬನ ಸಾಕ್ಷಿ ಬ್ರಹ್ಮದೇವ, ಅವ್ರಿಗೆ ಕಣ್ಣು ಕಿವಿ ಎಲ್ಲ ಸರಿಗಿರಬೇಕು. ಬ್ರಹ್ಮದೇವರಿಗೆ 4 ತಲೆ, ಕಣ್ಣುಗಳೆಲ್ಲ ಸ್ಪಷ್ಟ ಇದೆ. ಅದಲ್ಲದೆ ಅವನ ಮಗ ಬೇರೆ. ಆದ್ದರಿಂದ ಅಕಸ್ಮಾತ್ ಅದು ಸಾಲ ಮಾಡಿಕೊಂಡು ಅಪ್ಪ ಸತ್ತೋದ ಅಂದರೆ ಮಕ್ಕಳು ಮೊಮ್ಮಕ್ಕಳೇ ತಾನು ಕೊಡಬೇಕಾಗಿದ್ದು. ಅದಕ್ಕೋಸ್ಕರ ಅವರನ್ನೇ ಸಾಕ್ಷಿ ಇಟ್ಟ. ಇನ್ನೊಂದು ಸಾಕ್ಷಿ ಯಾರು ಅಂದರೆ ರುದ್ರದೇವ. ಆಮೇಲೆ ಕುಬೇರ ಹೇಳ್ತಾನೆ, ಒಬ್ಬನು ವೈಕುಂಠದಲ್ಲಿ, ಇನ್ನೊಬ್ಬನು ಬ್ರಹ್ಮಲೋಕದಲ್ಲಿ, ಇನ್ನೊಬ್ಬನು ಕೈಲಾಸದಲ್ಲಿ, ನಾನು ಭೂಮಿಯಲ್ಲಿ. ಇದೆ ಅಂದರೆ ಸಾಕ್ಷಿ ಯಾವತ್ತು ಕೂಡ ಸಾಕ್ಷಿ ಹಂಗಿರಬೇಕು, ಒಂದೇ ಕಡೆ ಇರಬೇಕಲ್ವರ್ರಿ. ಅಂದರೆ ಅದಕ್ಕೆ ಅಶ್ವತ್ಥ ವೃಕ್ಷ ಸಾಕ್ಷಿ ಕೊಟ್ಟ. ಅಶ್ವತ್ಥ ವೃಕ್ಷ 3 ಜನ ಒಟ್ಟಿಗೆ ಇದ್ದಾರೆ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪೇಣ, ಅಗ್ರತಃ ಶಿವರೂಪಾಯ. ಹೀಗಾಗಿ ಆ ವೃಕ್ಷ ಈಗಲೂ ಇದೆ ಅಂತ. ಅದನ್ನು ಸಾಲ ತೆಗೆದುಕೊಂಡು ಪರಮಾತ್ಮ ಅದನ್ನು ಮುಟ್ಟಲಿಲ್ಲ. ಇದಕ್ಕೆಲ್ಲ ವಸ್ತುಗಳು ಏನು ಬೇಕಾ ತೊಗೊಂಬ, ನನಗೆ ಒಂದೇ ಒಂದು ಉಂಗುರ ತೊಗೊಂಬ, ತಾಳಿ ತೊಗೊಂಬ. ಆಮೇಲೆ ಇನ್ನೆಲ್ಲೂ ಕೂಡ ಈ ಇದೆಲ್ಲ ಬರ್ತಾರಲ್ಲ ಅವರಿಗೆಲ್ಲ ಯಾವುದು ಕುಬಸಾಶಲ್ಯ ಅಂತ. ಕುಬಸಾಶಲ್ಯ ಅಂದರೆ ಗೊತ್ತಲ್ಲ, ನಾವೆಂಥ ಶಲ್ಯ ಕೊಡ್ತೀವಿ ಅಂತ. ಅದು ಇಷ್ಟುದ್ದ ಇರುತ್ತಷ್ಟೆ. ಅದನ್ನು ಕೌಪಿನ ಹಾಕ್ಕೊಳ್ಳಿಕ್ಕಾಗಲ್ಲ, ದೇವರ ವಸ್ತ್ರ ಮಾಡಲಿಕ್ಕಾಗೋದಿಲ್ಲ. ಅದನ್ನು ಹಾಗೇ ಇಟ್ಟಿರಬೇಕು. ಅವರು ಆಚಾರ ಕೊಟ್ಟರು, ಆಚಾರ ಹಾಗೇ ಇಟ್ಟಿರ್ತಾರೆ. ಇನ್ಯಾರು ಬಂದು ಅವ್ರು ಕೊಟ್ಬಿಡ್ತಾರೆ. ಅಂತೂ ಯಾರು ಕೂಡ ಅದನ್ನು ತೆಗೆಯೋದೇ ಇಲ್ಲ. ಅಂತಹ ಒಂದು ಶಲ್ಯಗಳು. ಅದೇ ಅಂದರೆ ಭಾರಿ ಪರಮಾತ್ಮ ಲೆಕ್ಕಾಚಾರ ಅಂತ ಹೇಳಲಿಕ್ಕೆ, ಅಂದರೆ ದುಡ್ಡಿದೆ ಅಂತ ಹೇಳಿಬಿಟ್ಟು ಯದ್ವಾತದ್ದು ಖರ್ಚು ಮಾಡಬಾರ್ದು, ಆಮೇಲೆ ತುಂಬ ಆಪತ್ಕಾಲಕ್ಕೆ ಇಟ್ಕೊಂಡಿರಬೇಕು ಎಂಬ ತಾತ್ಪರ್ಯ ಹೇಳಲಿಕ್ಕೋಸ್ಕರವಾಗಿ ಪರಮಾತ್ಮ ಹುಷಾರ ಖರ್ಚು ಮಾಡು, ನನಗೆ ಒಂದೇ ಒಂದು ಉಂಗುರ ತುಂಬ ಹೇಗಿದ್ರು ಮಾವ ಗಟ್ಟಿ ಒಂದು ಸಿಕ್ಕಿದ್ದಾನೆ, ಅವನ್ನೆಲ್ಲ ಕೊಡ್ತಾನೆ. ಹುಡುಗಿಗೆ ಒಂದು ನಮ್ಮ ಕಡೆಯಿಂದ ಒಂದು ಉಂಗುರ, ಆಮೇಲೆ ತಾಳಿ ಏನಿದೆ ಅದು ಕಾಲುಂಗುರ, ಒಂದು ರೇಷ್ಮೆ ಸೀರೆ, ಇಷ್ಟು ತೊಗೊಂಬ ಅಂತ ಅವನಿಗೆ ಹೇಳಿದ್ದಾನೆ. ಎಲ್ಲ ವಸ್ತುಗಳು ಕೂಡ ಅವನು ತಯಾರಾಗಬೇಕು. ಮದುವೆಗೆ ಎಲ್ಲ ಇದಾಗಿದೆ. ಪುನಃ ಪರಮಾತ್ಮ ನಾನು ಮದುವೆ ಮಾಡ್ಕೊಳ್ಳೋದಂತಾನೆ. ಯಾಕೆಂದರೆ ಯಾವ ಲಕ್ಷ್ಮೀದೇವಿ ಇಲ್ಲ ಅಂತಾದರೆ ನಾವು ಪ್ರಳಯ ಕಾಲದ ಕೂಡ ನೀವೆಲ್ಲ ಕೈ ಕೊಟ್ಟು ಹೋಗೋರೆ, ನನ್ನ ಜೊತೆ ಕಡೇ ತನಕ ಬರೋ ಲಕ್ಷ್ಮೀದೇವಿ, ಅವಳಿಲ್ಲದೆ ನಾವು ಮದುವೆ ಆಗೋದಿಲ್ಲ ಅಂತಾನೆ. ಇದೆಲ್ಲ ಪರಮಾತ್ಮನ ನಾಟಕ ಅಷ್ಟೇ. ಯಾಕೆಂದರೆ ಧರ್ಮಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಒಬ್ಬಳು ಬದುಕಿರುವಾಗ ಅವಳನ್ನು ಮದುವೆ ಮಾಡ್ಕೊಂಡಿದ್ದಾನೆ. ಅಲ್ಲಿ ಅಗ್ನಿ ಸಾಕ್ಷಿಕವಾಗಿ ಅಗ್ನಿ ಇನ್ನೂ ಇದೆ ಅವನ ಹತ್ರ. ಆ ಅಗ್ನಿ ಇರುವಾಗ, ಅವಳು ಬದುಕಿರುವಾಗ ಇನ್ನೂ ಅದೇ ಅಗ್ನಿಯಲ್ಲಿ ಇನ್ನೊಂದು ಮದುವೆ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ಅದಕ್ಕಾಗಿ ಅವಳ ಅನುಮತಿ ಇದ್ದರೆ ಮಾಡ್ಕೋಬೋದು. ಅವಳ ಅನುಮತಿಯಿಂದ ಅವಳನ್ನ ಕರ್ಕೊಂಬರ್ಬೇಕೀಗ. ಅದಕ್ಕೋಸ್ಕರವಾಗಿ ಕರ್ಕೊಂಬರಬೇಕು ಅಂಥೇಳಿ ಹೇಳಿದಾಗ ಯಾರನ್ನು ಕಳಿಸಬೇಕು? ಚಂದ್ರನ ಕಳಿಸಿದರೆ ಆಗಲ್ಲ. ಯಾಕೆ ಕಮಲ ಅಲ್ವಾರೋ, ಕಮಲ ಮೊಗ್ಗಾಗ್ಬಿಡುತ್ತೆ. ಸೂರ್ಯ ಅಂದರೆ ತುಂಬ ಇಷ್ಟ. ಅದಲ್ಲದೆ ವೇಗವಾಗಿ ಬೇರೆ ಹೋಗಿ ಬರ್ತಾನೆ. ಸೂರ್ಯ ಕರ್ಕೊಂಬರಲಿ ಅಂತ ಹೇಳಿದಾಗ ಪರಮಾತ್ಮನಿಗೆ ಹೇಳ್ತಾನೆ, ಸ್ವಾಮಿ ಏನು ಹೇಳಿ ಕರ್ಕೊಂಬರಲಿ ನಿನ್ನ? ಮದುವೆ ಅಂತ ಹೇಳಿದ್ರೆ ಅವಳು ಒಪ್ತಾಳ? ಬೇಜಾರಾಗತ್ತೆ. ಅದಕ್ಕೋಸ್ಕರ ಅದು ಬೇಡ. ಏನು ಹೇಳಬೇಕು? ಸಿಕ್ಕಾಪಟ್ಟೆ ಜ್ವರ ಅಂತ ಹೇಳಿಬಿಡು. ಆದ್ದರಿಂದ ಅವಳು ಬಂದುಬಿಡ್ತಾಳೆ ಅಂತ. ಏನು ಸ್ವಾಮಿ, ಲಕ್ಷ್ಮೀದೇವಿ ಸರ್ವಜ್ಞಳು, ನಿನಗೆ ಜ್ವರ ಅಂತ ಅವಳು ಹೇಳೋದ? ನಿಂಗೆ ಜ್ವರ ಬರುತ್ತಾ ಹೋಲಿ? ಯಾಕೆಂದರೆ ವೈದ್ಯ ನಾರಾಯಣ ಹರಿ ನೀನು, ಎಲ್ಲ ರೋಗ ಪರಿಹಾರ. ನಿಂಗೆ ಜ್ವರ ಬರೋದು ಹೇಗೆ ಅಂದರೆ, ನೋಡು ಅದೆಲ್ಲ ಏನು ಕೇಳಬೇಡ. ಮಮ ಮಾಯಾ ದುರತ್ತೆಯ, ನನ್ನ ಮಾಯೆಗೆ ಒಳಗಾಗದೇ ಇದ್ದವರು ಯಾರೂ ಇಲ್ಲ. ಲಕ್ಷ್ಮೀದೇವಿಯು ಕೂಡ ಓಡಿ ಬರ್ತಾಳೆ ನೋಡು, ನೀವು ಹೋಗು, ಅಷ್ಟು ಮಾಡು ಅಂತ ಹೇಳಿದ ಕೂಡಲೇ ಅವನು ವೇಗವಾಗಿ ಹೋಗಿ ಆ ಕೊಲ್ಲಾಪುರ ದೇವಸ್ಥಾನ ಏನಿದೆ, ಅವರ ಮನೆ ಇತ್ತಲ್ಲ, ಅಲ್ಲಿ ನಿಂತ್ಕೊತಾನೆ. ಯಾಕೋ ತಲೆ ತೆಗೆಸ್ಕೊಂಡಿದ್ದೆ, ಎಲ್ಲ ಆರಾಮಾಗಿದ್ದಾರೆ ತಾನೆ? ಎಲ್ಲಿ ಆರಾಮಮ್ಮ, ನಿಮ್ಮ ಗಂಡ ಇದ್ದಾನಲ್ಲ, ಅವನು ಇವತ್ತು ನಾಳೆನೋ ಹಾಗಿದ್ದಾನವನು, ಕಡೆಯಲ್ಲಿ ನಿನ್ನ ದರ್ಶನ ಮಾಡಿಬಿಡೋಣ ಅಂತಿದ್ದಾನೆ. ಅದಕ್ಕೋಸ್ಕರ ಈ ಕೂಡಲೇ ಬರಬೇಕು ಅಂದ್ರೆ, ಹೌದಾ ಹಂಗಾಗೋಯ್ತಾ ಅಂಥೇಳಿ ನೋಡಿ, ಅವಳಿಗೂ ವ್ಯಾಮೋಹ. ತಕ್ಷಣ ಇಷ್ಟು ಪುಷ್ಪಗಳನ್ನು ತೆಗೆದುಕೊಂಡಿದ್ದೆ, ಆ ರಥದಲ್ಲಿ ನಡಿ ಬೇಗ ಅಂತ. ಎಲ್ಲಿ ಕೊಲ್ಲಾಪುರ, ಎಲ್ಲಿ ನಾರಾಯಣ ವನ, ಎಲ್ಲಿ ಅಲ್ಲಿ ಬರಬೇಕೀಗ ಅವರು. ಅಷ್ಟು ದೂರ ಬರಬೇಕಾಗಿದೆ. ವೇಗವಾಗಿ ಬರ್ತಾ ಇದ್ದಾನೆ. ಬಂದು ಕೂಡಲೇ ಪರಮಾತ್ಮ ಇದ್ದಾನೆ. ಅವನು ಬ್ರಹ್ಮದೇವರ ಭುಜವನ್ನು ಹಾಕ್ಕೊಂಡಿದ್ದಾನೆ, ಬಲಭುಜ. ಎಡಭುಜದಲ್ಲಿ ರುದ್ರದೇವನ ಹಾಕ್ಕೊಂಡಿದ್ದಾನೆ. ತನಗೆ ನಡಲಿಕ್ಕೆ ಆಗಲ್ಲ ಅಂತ ನಾಟಕ ಮಾಡ್ತಾ ಇದ್ದಾನೆ. ಅನಂತರ ಲಕ್ಷ್ಮೀದೇವಿ ಬಂದು, ಎಂಥ ಸ್ಥಿತಿ ಆಗೋಯ್ತಲ್ರಿ ನಿಮಗೆ ಅಂಥೇಳಿ
ಹೂವು ಅವನ ಪಾದಕ್ಕೆ ಹಾಕಿಬಿಟ್ಟು ಅನಂತರ ಒಂದು ಸರಿ ಆಲಿಂಗನ ಮಾಡಿಲ್ಲಂತೆ. ಬ್ರಹ್ಮದೇವರು ಹೇಳ್ತಾರೆ, ನಿಮ್ಮ ಕೆಲಸ ಮುಗೀತು ಹೋಗಿ ಅಂತ. ಅಂದರೆ ಏನು, ನನ್ನ ಸೃಷ್ಟ್ಯಾದಿ ಕಾರ್ಯದಲ್ಲಿ ಬ್ರಹ್ಮ ಮತ್ತು ರುದ್ರದೇವರು ಎಡಬಲ ಸೇವಕರಷ್ಟೇ, ಎಲ್ಲ ಕೆಲಸ ಮಾಡೋದು ನಾನೇ ಎಂಬ ತಾತ್ಪರ್ಯ. ಲಕ್ಷ್ಮೀದೇವಿ ಹೇಳ್ತಾಳೆ, ನನ್ನನ್ನೇ ವ್ಯಾಮೋಹಗೊಳಿಸ್ಬಿಟ್ರಲ್ಲ ಸ್ವಾಮಿ ನೀವು ಅಂತಾರೆ. ಆಮೇಲೆ ಮಮಮಾಯ ದುರತ್ಯಯ, ಆಮೇಲೆ ಮುಂದೆಲ್ಲ ಕಲ್ಯಾಣಗಳೆಲ್ಲ ಪೂರ್ತಿ ಮದುವೆ ಎಲ್ಲ ಆಗಬೇಕು. ಅದನ್ನು ಹೇಳ್ತಾ ಇದ್ದೇನೆ. ಅಂತೂ ಲಕ್ಷ್ಮೀದೇವಿ ಬಂದ ಕೂಡಲೇ ಪರಮಾತ್ಮ ಹೃಷ್ಟಾಂಗೋ ವಿಷ್ಟರಶ್ರವಾಹ ಅಂತೇಳಿ ದಷ್ಟಪುಷ್ಟನಾಗ್ಬಿಟ್ಟನಂತೆ, ನಟನೆ ಮಾಡದ ಅಂತ ಹೇಳ್ತಾ ಇದ್ದಾರೆ. ಇದು ಆ ಶ್ರೀನಿವಾಸ ದೇವರ ಕಲ್ಯಾಣದ ಒಂದು ಪೂರ್ವ ಪೀಠಿಕೆ. ಮುಂದೆ ಕಲ್ಯಾಣ ಎಲ್ಲ ಆಗತ್ತೆ, ಅದರ ಮುಂದೆ ಹೇಳ್ತಾ ಇದ್ದೇನೆ. ಕೃಷ್ಣಾರ್ಪಣವಸ್ತು. ಸರ್ವೇ ಜನಾಃ ಸುಖಿನೋ ಭವಂತು, ಸಮತ್ಸರಂ ಮಂಗಳಾನಿ ಭವಂತು. ನಮ್ಮ ಈ ಮಧ್ವಾಚಾರ್ಯ ಚಾನಲ್ ಏನಿದೆ ಅದರಿಂದ ನೀವೆಲ್ಲರೂ ಕೂಡ ಶ್ರೀನಿವಾಸ ದೇವರ ಕಲ್ಯಾಣವನ್ನು ಕೇಳ್ತಾ ಇದ್ದೀರಿ. ನಮ್ಮ ಈ ಒಂದು ಮಧ್ವಾಚಾರ್ಯ ಚಾನಲ್ ಏನಿದೆ ಅದಕ್ಕೂ, ಹಾಗೂ ಯಾರ್ಯಾರು ಶ್ರೋತೃಗಳಿದ್ದಾರೆ ಅವರೆಲ್ಲರಿಗೂ ಕೂಡ ದರ್ಶನ ಮಾಡ್ತಾ ಇರೋರು ಎಲ್ಲರಿಗೂ ಕೂಡ ಶ್ರೀನಿವಾಸ ದೇವರು ವಿಶೇಷವಾಗಿ ಅನುಗ್ರಹ ಮಾಡಲಿ ಎಂಬುದಾಗಿ ಹೇಳಿ ಇದನ್ನು ಅವನಿಗೆ ಅರ್ಪಣೆ ಮಾಡ್ತಾ ಇದ್ದೀನಿ. ಕೃಷ್ಣಾರ್ಪಣವಸ್ತು.